ಓ ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಧ್ಯಾನ ಮೂಲ ಗುರುಮೂರ್ತಿ ಪೂಜ್ಯ ಮೂಲ ಗುರುಪಾದ ಮಂತ್ರ ಮೂಲ ಗುರುವಾಕ್ಯ ಮುಕ್ತಿ ಮೂಲ ಗುರುಕೃಪಾ. ಸ್ತೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಬಸವಾನಂದರ ಪಾದ ಕಮಲಗಳಿಗೂ ಹಾಗೂ ಅವರ ಪ್ರತಿರೂಪದಂಥ ನಿಜಗುಣಪ್ಪನವರ ಪಾದ ಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಸದ್ಗುರು ಮಾರ್ಥಂಡ ಸ್ವಾಭಾವ ಸದ್ಗುರುಳ ಪಾದ ಕಮಲಗಳಿಗೂ ಹಾಗೂ ರಾಯಪ್ಪ ಸದ್ಗುರುಳ ಪಾದ ಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಗುರು ಸ್ವರೂಪರಾದಂಥ ನನ್ನ ಪತಿದೇವರಿಗೂ ಕೂಡ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಮನದಲ್ಲಿ ಸ್ಮರಿಸಿಕೊಳ್ಳುತ್ತಾ, ತಮ್ಮೆಲ್ಲರಿಗೂ ವಂದಿಸುತ್ತಾ, ಜ್ಞಾನ ಪ್ರತಿಪಾದನಾ ಸ್ಥಳ ಕೈವಲ್ಯ ಪದ್ಧತಿ ಒಳಗೆ ಜ್ಞಾನ ಪ್ರತಿಪಾದನಾ ಸ್ಥಳದಲ್ಲಿ 7ನೆಯ ಪದವನ್ನು ನಾವು ನೋಡ್ತಾ ಇದ್ದೀವಿ. ಕೊನೆಯ ಒಂದು ನುಡಿಯನ್ನು ಸ್ವಲ್ಪ ನೋಡ್ಕೊಂಡು ಹೋಗ್ಬಿಡೋಣ. ಭಾಳಷ್ಟು ವಿಚಾರಗಳನ್ನು ಹೇಳ್ತಾ ಇದ್ದಾರೆ. 7ನೇ ಪದದಲ್ಲಿ ಸನ್ನುತಿ ತನಗೆ ಸಂಪನ್ನವಾದ ಅರಿವಿದು, ನನ್ನೆ ಎಂದು ನಂಬು ಯೋಗಿ ನಿನ್ನ ಮುನ್ನಿನ ಜಡಭಾವವಂ ನೀಗು ನಲಿದಿದು, ನನ್ನೆ ಎಂದು ನಂಬು ಯೋಗಿ ನಿನ್ನ ಅಂತ ಈ ಒಂದು ವಿಚಾರದಲ್ಲಿ ಭಾಳಷ್ಟು ಅದ್ಭುತವಾಗಿ ಹೇಳ್ತಾರೆ. ಯಾಕಂದರೆ ಯೋಗಿ ಜ್ಞಾನವನ್ನು ಪಡೆಯಬೇಕನ್ನುವಂಥ ಒಂದು ಅಧಿಕಾರಿ. ಯೋಗಿಗಳು ಯಾರಪ್ಪ ಅಂತಂದ್ರೆ ಜ್ಞಾನವನ್ನು ಪಡ್ಕೊಳ್ಬೇಕನ್ನುವಂಥವ್ರಿಗೆ ಯೋಗಿಗಳು ಅಂತಾರೆ. ಯೋಗಿಗಳು ಅಂತಾರೆ ಬೇರೆ ಎಲ್ಲೂ ನಾವು ತರಬೇಕಾಗಿಲ್ಲ. ಯಾರು ಪ್ರತಿನಿತ್ಯ ಇದನ್ನು ಕುಂತು ಕೇಳಬೇಕು, ಇದರಿಂದ ಅತ್ಯಂತ ದುಃಖ ನಿವೃತ್ತಿ ಪರಮಾನಂದದ ಸ್ಥಿತಿನ ಮಾಡ್ಕೊಳ್ಬೇಕನ್ನೋರೇ ಯೋಗಿಗಳು. ಅದಕ್ಕೆ ಜ್ಞಾನವನ್ನೇ ಪಡ್ಕೊಳ್ಬೇಕನ್ನುವಂಥ ಅಧಿಕಾರಿ ತನಗೆ ಏನು ಈ ಅರಿವು ಜ್ಞಾನ ಏನಾದರೂ ಆಯಿತು, ಇದೆಂಥ ಜ್ಞಾನ ಅಂದ್ರೆ ಮನು ಮುನಿಗಳಿಂದ ಹೊಗಳಿಸಿಕೊಳ್ಳುವಂಥ ಜ್ಞಾನ ಇದು. ಇದೇ ನಿಶ್ಚಯ, ಇದೇ ದೃಢವಾಗಿ ಇರುವಂಥದ್ದಂತ ನೀನು ನಂಬಿ ದೃಢ ಮಾಡ್ಕೋ ಅಂತ ಹೇಳುವಂಥ ವಿಚಾರ. ಜ್ಞಾನವೇ ಮುಕ್ತಿಗೆ ಕಾರಣ ಆಗಿರುವಂಥದ್ದು ಅನ್ನುವಂಥ ಹಲವಾರು ವಿಚಾರಗಳನ್ನು ದೃಷ್ಟಾಂತಗಳನ್ನು ಕೊಟ್ಟು ಮತ್ತು ಕೆಲವು ಉದಾಹರಣೆಗಳನ್ನು ಕೊಟ್ಟು ಹೇಳಿದ್ದಾರೆ ಅವರು. ಮತ್ತು ಇಲ್ಲಿ ಕೂಡ ಏನು ಹೇಳ್ತಾ ಇದ್ದಾರೆ ಕೊನೆಯ ನುಡಿಯಲ್ಲಿ, ಯಾರಿಂದನೂ ಕಾಣಕ್ಕೆ ಬಾರದೇ ಇರುವಂಥದ್ದನ್ನು, ಯಾರ್ದು ಶಂಭುಲಿಂಗನ ಪರಮಾತ್ಮನ ಈ ನಿಜ ಸ್ಥಿತಿಯನ್ನು, ಈ ನಿಜ ಶಕ್ತಿಯನ್ನು ಎಲ್ಲಿ ಐತಪ್ಪ ಅಂದ್ರೆ ಜ್ಞಾನದಲ್ಲೇ ಐತೆ ಅಂತ ಈ ಪದ್ಯದಿಂದ ವರ್ಣನೆ ಮಾಡ್ತಾರೆ. 3ನೇ ನುಡಿ ನೋಡೋಣ. ನಿಗಮ ಅರಸುವ ಮುನಿಗಳು ಜಾನಿಪ ಸುರೋರಗ ನರರ ಜಾಣುಮೆಗಾಣದ ಜಗದಾಗು ಹೋಗಿ ನೋಡು ಪುಗದಿಹ ಶಂಭುಲಿಂಗದ ಅಗಣಿತ ನಿಜವಿದೆಂಬ ಅಗಣಿತ ನಿಜವಿದೆಂಬ ಅಂತ ಹೇಳುವಂಥದ್ದು. ಏನು ಹೇಳಕತ್ತಾರ? ನಿಗಮ ವರಸುವ ಅಂದರೆ ನಿಗಮವು ಹುಡುಕುವಂಥದ್ದು, ಮುನಿಗಳು ಧ್ಯಾನಿಸುವಂಥದ್ದು, ಸುರ ಇಂದ್ರಾದಿ, ಸುರ ಉರಗ ನೋಡ್ರಿ, ಸುರೋರಗ ಅಂತ ಬರೀತಾರೆ. ಸುರ ಉರಗ. ಸುರ ಅಂದರೆ ಏನಂದರೆ ಇಂದ್ರಾದಿ ದೇವತೆಗಳು, ಉರಗ ಅಂದರೆ ಪಾತಾಳದಲ್ಲಿರುವಂಥ ಜೀವಿಗಳು, ಅಂದರೆ ಆದಿಶೇಷ ಎಲ್ಲ ಬಂದು ಆದಿಶೇಷಾದಿಗಳು ಅಂತ ತಗೊಳ್ಬೇಕು. ಅದಕ್ಕೆ ಸುರ ಉರಗ. ಸುರ ಅಂದ್ರೆ ದೇವತೆಗಳು, ಇಂದ್ರಾದಿ ದೇವತೆಗಳು. ಉರಗ ಅಂದರೆ ಪಾತಾಳದಲ್ಲಿ ಜೀವನ ಮಾಡುವಂಥವ್ರು ಜೀವಿಗಳು. ಅದಕ್ಕೆ ಇದು ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ ಇವೆಲ್ಲ ವೇದಗಳು ಶಂಭುಲಿಂಗನ ಒಂದು ತಿಳಿಸಿಕೊಡ್ಲಿಕ್ಕೆ ಇವೆಲ್ಲ ಅಂತ ಬಂದವು, ಹುಡುಕ್ತಾ ಇದ್ದಾವ ಅದನ್ನು. ಯಾವ ರೀತಿ ನದಿಗಳು ನಿನ್ನೆ ದೃಷ್ಟಾಂತ ಬಂತು, ತನ್ನ ನದಿಯಿಂದ ಹುಟ್ಟಿದಂಥ, ಯಾಕಂದ್ರೆ ಆ ಸಮುದ್ರದಿಂದ ಹುಟ್ಟಿದಂಥ ನದಿ ಯಾವಾಗ ಸಮುದ್ರವನ್ನು ಸೇರ್ಬೇಕಂತ ಹೇಳ್ಬಿಟ್ಟು ಆತುರದಿಂದ ಹೋಗ್ತದೋ, ಅದೇ ರೀತಿ ನಾವು ಎಲ್ಲಿಂದ ಹುಟ್ಟಿ ಬಂದಿದ್ದೀವಿ, ಯಾವುದನ್ನು ಪಡ್ಕೊಳ್ಬೇಕನ್ನುವಂಥ ಒಂದು ವಿಚಾರದಲ್ಲಿ ಇರಬೇಕಾಗ್ತದೆ ಅನ್ನುವಂಥ ವಿಚಾರವನ್ನು ಹೇಳಿದರು ಅವರು. ಇಲ್ಲಿ ಕೂಡ ಈ ಜಗತ್ತು ಹುಟ್ಟ್ಯದಂತಂದ್ರೂ ಕೂಡ ಇದಕ್ಕೆ ಆಧಾರವಾಗಿರುವಂಥದ್ದು ಯಾವುದಪ್ಪ, ಅಧಿಷ್ಠಾನವಾಗಿರುವಂಥದ್ದು ಪರಮಾತ್ಮ ಶಂಭು. ಈ ರೀತಿಯಾಗಿ ಎಲ್ಲಕ್ಕೂ ಆಧಾರವಾಗಿ, ಯಾಕಂದರೆ ಇದು ಮಾತಿಗೂ ನಿಲುಕದೇ ಇರುವಂಥದ್ದು, ಮನಸ್ಸಿಗೂ ನಿಲುಕದೇ ಇರುವಂಥದ್ದು, ಮತ್ತು ಇದು ಉತ್ಪತ್ತಿನೂ ಆಗಿಲ್ಲ, ನಾಶನೂ ಆಗಂಗಿಲ್ಲ.
ಅನ್ನುವಂಥದ್ದು. ನಿನ್ನ ಸ್ವರೂಪ ಹೆಂಗದಂದ್ರೆ ಉತ್ಪತ್ತಿ ಆಗದೇ ಇರುವಂಥದ್ದು, ಮತ್ತು ಅದಕ್ಕೆ ನಾಶನೂ ಇಲ್ಲ. ಮತ್ತು ಯಾರಾದ್ರೆ ಇಷ್ಟಷ್ಟು ಅಂತ ಹೇಳಕ್ಕೆ ಬರ್ತದೇನು ಅಂದರೆ ಹೇಳಕ್ಕೆ ಬರೋಂಗಿಲ್ಲ. ಪರಿಪೂರ್ಣವಾಗಿರುವಂಥದ್ದು ಅಷ್ಟಿಷ್ಟು ಅಂತ ಹೇಳಕ್ಕೆ ಬರದೇ ಇರುವಂಥ ವಸ್ತು ಇದು. ಬುದ್ಧಿಗೆ ಗೋಚರ ಆಗ್ತದೆ ಅಂದರೆ ಬುದ್ಧಿಗೂ ಗೋಚರ ಆಗಂಗಿಲ್ಲ. ಈ ರೀತಿ ಇಂಥ ನಿಜ ವಸ್ತುವನ್ನು ನೀನು ಅಪರೋಕ್ಷೀಕರಿಸುವಂಥದ್ದಿದು, ಅಪರೋಕ್ಷ ಜ್ಞಾನವನ್ನು ಮಾಡ್ಕೊಳ್ಳುವಂಥದ್ದು. ಇದು ಜ್ಞಾನ ಆಗಿರುವಂಥದ್ದು. ಅದರಿಂದ ಈ ಎಷ್ಟೇ ಇದನ್ನು ವರ್ಣನೆ ಮಾಡಿದರೂ ಕೂಡ ಇದು ವರ್ಣನೆ ಮಾಡಿದರೂ ಕೂಡ ಮತ್ತು ಇನ್ನೂ ಮುಗಿಯೋದೇ ಇಲ್ಲ, ಅಷ್ಟಾಗಿರುವಂಥದ್ದು. ಮತ್ತು ಎಲ್ಲರಿಗೆ ಇದು ಯಾರು ಪ್ರಯತ್ನ ಪಟ್ಟವ್ರಿಗೆ ಖಂಡಿತ ಕಾಣದೇ ಇರುವಂಥದ್ದನ್ನು ಕಾಣಲಿಕ್ಕೆ ಸಾಧ್ಯ ಅದು. ಯಾಕಂದ್ರೆ ಕಾಣಕ್ಕಾಗದೇ ಇರುವಂಥದ್ದನ್ನು ಕಾಣಿಸ್ಲಿಕ್ಕೂ ಸಾಧ್ಯ ಅದು. ಅಂದಮೇಲೆ ಇದು ಬಹಳ ಆಶ್ಚರ್ಯ. ಅದು ಕಾಣಕ್ಕೂ ಬರಂಗಿಲ್ಲ, ಆದರೂ ಕೂಡ ಒಂದು ಅನುವಿನಿಂದ ಹೇಳಬೇಕಾಗ್ತದೆ, ಒಂದು ಅನುವಿನಿಂದ ಇದನ್ನು ಕಾಣಬೇಕಾಗ್ತದೆ. ಅದರಿಂದ ಮನು ಮುನಿಗಳು ಎಲ್ಲರೂ ಈ ಜ್ಞಾನದ ಮಹಿಮೆಯನ್ನು ಭಾಳಷ್ಟು ಕೊಂಡಾಡಿದ್ದಾರೆ. ಒಬ್ಬರಲ್ಲ, ಮನು ಮುನಿಗಳು ಅಂತ ಹೇಳಿದ್ದಾರೆ ಅವರು. ಇವರೆಲ್ಲರೂ ಜ್ಞಾನದ ಬಗ್ಗೆ ಕೊಂಡಾಡಿದಾರಪ್ಪ. ಜ್ಞಾನದ ವ್ಯತಿರಿಕ್ತವಾದಂಥದ್ದು ಮುಕ್ತಿಗೆ ಯಾವ ಸಾಧನವೂ ಇಲ್ಲ. ಅರ್ಥ ಮಾಡ್ಕೋಬೇಕು ನೋಡ್ರಿ. ಯಾಕಂದ್ರೆ ಈ ಜ್ಞಾನದ ವ್ಯತಿರಿಕ್ತವಾದಂಥದ್ದು ಯಾವ ಸಾಧನೆಯೂ ಇಲ್ಲ. ಮುಕ್ತಿಗೆ ಜ್ಞಾನಕ್ಕೆ ಬರಬೇಕಾಗ್ತದೆ. ಈ ರೀತಿಯಾಗಿರುವಂಥದ್ದು ಅತ್ಯಂತ ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿ ಮಾಡುವುದಲ್ಲದೆ ಮತ್ತು ಇದು ಯಾವುದು ಕಾಣದೇ ಇರುವಂಥದ್ದನ್ನು ಕಾಣಿಸುವಂಥ ಶಕ್ತಿ ಇದರಲ್ಲಿ ಅದ, ಜ್ಞಾನದಲ್ಲಿ. ಅದಕ್ಕೆ ಈ ರೀತಿಯಾಗಿ ಭಾಳಷ್ಟು ವಿಚಾರಗಳನ್ನು ಅವರು ಹೇಳಿಕೊಂಡು ಬಂದರು. ಇಲ್ಲಿ ಮತ್ತು ಮುಂದೆ ಹೇಳ್ತಾರೆ, ಈ ವಿಷಯ ಬಗ್ಗೆ ಹೇಳ್ತಾರೆ. ಹೆಂಗೆ ಈ ಗ್ರಂಥಕ್ಕೆ ಜೀವ ಬ್ರಹ್ಮರ ಐಕ್ಯವೇ ವಿಷಯ. ಈ ಪ್ರತಿಪಾದಕ ಅಂತ ಈ ಮೇಲಿನ ವಿಚಾರಗಳನ್ನು ಹೇಳಿದರು. ಯಾಕಂದ್ರೆ ಈ ಜ್ಞಾನ ಪ್ರತಿಪಾದಕ ಅಂದರೆ ಇದನ್ನು ತಿಳ್ಕೊಳ್ಳುವಂಥದ್ದು. ಜ್ಞಾನ ಪ್ರತಿಪಾದಕ ಮತ್ತು ಬ್ರಹ್ಮವು ಪ್ರತಿಪಾದ್ಯ. ಬ್ರಹ್ಮವನ್ನು ಪ್ರತಿಪಾದ್ಯ, ಈ ತಿಳಿಯುವಂಥದ್ದು, ತಿಳಿಸಿಕೊಳ್ಳುವಂಥದ್ದು. ಈ ರೀತಿ ಅದಕ್ಕೆ ಇಲ್ಲೇನು ಹೇಳಿದ್ದಾರೆ ಅವರು, ಪ್ರತಿಪಾದಕವೆಂದು ಜ್ಞಾನವು ಪ್ರತಿಪಾದಕ ಮತ್ತು ಬ್ರಹ್ಮವು ಪ್ರತಿಪಾದ್ಯ ಆಗಿರುವಂಥದ್ದು ಅಂತ ಹೇಳಿದರು ಅವರು. ಈಗ ಮುಂದಿನ ವಿಚಾರದಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದ್ರೆ, ಈ ಗ್ರಂಥಕ್ಕೆ ಯಾವುದು ವಿಷಯ ಅಂದರೆ, ಈ ಗ್ರಂಥಕ್ಕೆ ಅನುಬದ್ಧ ಚತುಷ್ಟಯ ಬಗ್ಗೆ ಹೇಳಿದಾರಲ್ಲ, ಅದೇ ಪ್ರಕಾರ ಅವ್ರು ಹೇಳ್ಕೊತ ಹೋಗ್ತಿದ್ದಾರೆ. ಈ ವಿಷಯ ಏನೈತಪ್ಪ ಇಲ್ಲಿ ಅಂತಂದ್ರೆ, ಜೀವ ಬ್ರಹ್ಮರ ಐಕ್ಯವೇ ವಿಷಯ ಇಲ್ಲಿ. ಜೀವ ಬ್ರಹ್ಮರ ಐಕ್ಯವೇ ಇಲ್ಲಿ ವಿಷಯ ಆಗಿರುವಂಥದ್ದು. ಅದ್ರ ಬಗ್ಗೆ ಬಹಳ ಅದ್ಭುತವಾಗಿ ಹೇಳ್ತಾರೆ ಅವರು. ಏನು ಹೇಳ್ತಾರೆ, ಯಾವುದು ಅಂತಂದ್ರೆ, ಬೊಮ್ಮವನರಿವೆನೆಂದು ಬಳಲುವರು. 8ನೇ ಪದ ನೋಡೋಣ. ಬೊಮ್ಮವನರಿವೆನೆಂದು ಬಳಲುವರು, ತಮ್ಮ ನೀತಿಗಳಿದು ಅನ್ಯವನೇ ನೋಡಿ ಮನುಜರು ಅಂತ ಹೇಳ್ತಾ ಇದ್ದಾರೆ. ಏನು ಹೇಳ್ತಾ ಇದ್ದಾರೆ, ಈ ಒಂದು ಮನುಜರಂದ್ರೆ ಮನುಷ್ಯರು, ನೇತಿಗಳದಂದ್ರೆ ನಾವು ಯಾರು ಅನ್ನುವಂಥ ವಿಚಾರ ಮಾಡುವುದನ್ನು ಬಿಡುವಂಥದ್ದು, ಅದು ನೇತಿಗಳಂತ ಬಿಡುವುದು. ವಿಚಾರಿಸಿ ನಾವು ಯಾರೆಂದು ವಿಚಾರಿಸಿ ತಿಳಿಯುವುದನ್ನು ಬಿಟ್ಟು, ಅಂದ್ರೆ ಇರುವಂಥದ್ದು ಎಲ್ಲೇ ಐತೆ ವಸ್ತು. ಒಬ್ಬ ಅಜ್ಜಿ ಕತ್ತಿ ಬಂದದಲ್ಲ, ಮೊದಲ ಅಜ್ಜಿ ಸೂಜಿಯಲ್ಲಿ ಕಳ್ಕೊಂಡಾಳ ನೋಡ್ರಿ. ಭಾಳಷ್ಟು ಅದ್ಭುತ ವಿಚಾರಗಳು ಇವು ಎಷ್ಟು ಜನ್ಮದಾಗ ನಮಗೆ ಈ ವಿಷಯಗಳು ಸಿಕ್ಕಿದ್ರೆ ನಾವು ಎಂದೋ ಮುಕ್ತರಾಗ್ತಿದ್ದೀವಿ ನೋಡ್ರಿ. ಯಾವ ಜನ್ಮಾಂತರದಲ್ಲಿ ಇವು ನಮಗೆ ಸಿಕ್ಕಿಲ್ಲ ಈ ವಿಷಯಗಳು. ಮತ್ತು ಈಗ ಸಿಕ್ಕವಂದ್ರೆ ನಾವು ಎಷ್ಟು ಧನ್ಯರಲ್ರಿ, ಭಾಳ ಧನ್ಯರೌದಿಲ್ಲ. ಭಾಳಷ್ಟಿಗ ಅಲ್ಲಿ ಇಲ್ಲಿ ದೇವ್ರದನ್ನ ಅಲ್ಲೇ ಐತಿ ಇಲ್ಲೇ ಐತಿ, ಆನಂದ ಸುಖ ಸಂತೋಷ ಎಲ್ಲ ಕಡೆ ಅಲ್ಲೆಲ್ಲಂತಾನೆ ಹೊರಗೆ ಬಿದ್ದುಬಿಟ್ಟದ ಇದು ಮನಸ್ಸು. ಇಲ್ಲಿ ಮಹಾತ್ಮರು ಹಿಡಿದು ಎಳಿತಾರೆ ನೋಡ್ರಿ, ಹಿಂದಕ್ಕೆ ಎಳಿತಾ ಇದ್ದಾರೆ. ಏನು ಹೇಳ್ತಾ ಇದ್ದಾರೆ, ಒಬ್ಬ ಸೂಜಿ ಅಜ್ಜಿ ಕೌದಿ ಹೊಲಿಬೇಕಾದಾಗ ಸೂಜಿ ಮನ್ಯಾಗ ಕಳೀತು. 6 ತನ ಹೊಲಿತಿತ್ತದು ಸೂಜಿ ಅಜ್ಜಿ. ಅದೇ ಹೊಲಿಬೇಕಾದಾಗ ಆ ಸೂಜಿ ಪೋಣ್ಸಕ್ಕೆ ಹೋದಳು, ಬಿದ್ದುಬಿಡ್ತದೆ ಕೆಳಗೆ. ಹುಡುಕಿದ್ರು ಕತ್ತಲನೇ ಆಯಿತು. ಏನು ಮಾಡೋದು, ಹೊರಗಡೆ ಲೈಟಿಂಗ್ ಕಂಬ ಅದಾವ ರೋಡ್ ಮೇಲೆ, ಬೆಳಕದ ಲೈಟಿನ ಬೆಳಕು.
ಅದು ಅಜ್ಜಿ ಬಂದು ಕೇಸಿ ಹೊರಗೆ ಹುಡ್ಕಕ್ಕೆ ಶುರು ಮಾಡುತ್ತೆ. ಒಬ್ಬ ಬಂದ, ಏನು ಅಜ್ಜಿ ಏನು ಕಳೆದದ? ಯಪ್ಪ ಸೂಜಿ ಕಳೆದದ ಅಂದಳ. ಸೂಜಿ ಕಳೆದದ ಮತ್ತು ಎಲ್ಲಿ ಕಳೆದದ? ಎಲ್ಲಿ ಕುಂತು ಹೊಲ್ದು ಕೌದಿ? ಯಪ್ಪ ಮನ್ಯಾಗ ಕುಂತು ಹೊಲ್ದೆ, ಅಲ್ಲೇ ಕಳೀತು, ಅಲ್ಲಿ ಬೆಳಕಿಲ್ಲಪ್ಪ, ಇಲ್ಲಿ ಬೆಳಕದ ಹುಡ್ಕಕತ್ತೀನಿ ಅಂದಳಂತ. ಅಂದಾಗ ಏನಾಗ್ತದ? ಅಲ್ಲ ಅಜ್ಜಿ, ಕಳೆದದ್ದು ಅಲ್ಲಿ ಕಳೆದದ, ಹುಡುಕದ್ದು ಇಲ್ಲಿ ಹುಡುಕಿದ್ರೆ ಹೆಂಗೆ ಸಿಗ್ತದದು? ಎಲ್ಲಿ ಕಳೆದದ ಅಲ್ಲೇ ಹುಡುಕಬೇಕಾಗ್ಯದ. ಹಾಗಾಗಿ ಇಲ್ಲಿ ಇರುವಂಥ ಸ್ಥಳನೇ ಬೇರೆ, ಆನಂದ ಸುಖ ಸಂಪತ್ತು ಇಂಥ ಒಂದು ಬ್ರಹ್ಮಾನಂದದ ಆನಂದ ಇರುವಂಥ ಸ್ಥಳನೇ ಬೇರೆ, ನೀವು ಹುಡುಕುವಂಥದ್ದೇ ಬೇರೆ. ಪರಮಾತ್ಮ ಇರುವಂಥ ಸ್ಥಳನೇ ಬೇರೆ, ನೀವು ಹುಡುಕೋದೇ ಬೇರೆ ಆಗ್ಯದ. ಅದಕ್ಕೆ ನಿನಗೆ ಯಾವ ಜನ್ಮಕ್ಕೆ ನಿನಗೆ ಇಂಥ ಆನಂದ ಆಗ್ತದಪ್ಪ? ಹಾಂ, ಇಂಥ ಸುಖವನ್ನು ನೀನು ಎಲ್ಲಿ ಹುಡುಕಕತ್ತಿದೆ ಅಂದರೆ ಹೊರಗೆ ಹುಡುಕಕತ್ತಿದೆ. ಅದಕ್ಕೇನು ಹೇಳ್ತಾ ಇದ್ದಾರೆ, ಎಷ್ಟು ಅದ್ಭುತವಾಗಿ ಹೇಳ್ತಾರೆ. ಬೊಮ್ಮವ ನರಿವೆನೆಂದು ಬಳಲುವರೋ ತಮ್ಮ ನೇತಿಗಳೆದು ಅನ್ಯವನ್ನೇ ನೋಡಿ ಮನುಜರು. ತಮ್ಮನ್ನೇ ಬಿಟ್ಟು ಹೊರಗಡೆ ಎಲ್ಲೂ ಇರುವಂಥ ಜಾಗವನ್ನು ಬಿಟ್ಟಾರ, ಭಗವಂತ ಇರುವಂಥ ಜಾಗವನ್ನು ಬಿಟ್ಟು ಹೊರಗಡೆ ಹುಡುಕ್ತಾ ಇದ್ದಾರೆ. ಹೆಂಗೆ ಹೊರಗಿನ ಘಟಪಟಾದಿಗಳನ್ನು ಹೆಂಗೆ ತಿಳ್ಕೊಳ್ತೀವಿ, ಹಂಗೆ ಬ್ರಹ್ಮನನ್ನು ತಿಳಿತೀವಂತ ಹೊಂಟಾರಲ್ಲಪ್ಪ. ಇವ್ರಿಗೆ ಏನು ಹೇಳ್ಬೇಕಂತಾರೆ ಅವರು? ವಸ್ತುಗಳನ್ನು ನಾವು ತಿಳ್ಕೊಳ್ತೀವಿ, ಹೌದಿಲ್ಲ? ಘಟಪಟಾದಿ ವಸ್ತುಗಳನ್ನು ನಾವು ಅರಿತೀವಿ, ತಿಳ್ಕೊಳ್ತೀವಿ. ಅದು ತಿಳ್ಕೊಂಡಂಗೆ ಬ್ರಹ್ಮವನ್ನು ತಿಳಿತೀನಂತ ಹೊರಗೆ ಬ್ರಹ್ಮನನ್ನು ಹುಡ್ಕೋಕೆ ಹೋದ್ರೆ ಸಿಗ್ತಾನೆ ನನ್ನ ಬ್ರಹ್ಮ? ಸಾಧ್ಯನೇ ಇಲ್ಲ. 7 ಜನ ಮತ್ತು ಹಂಗೆ ಹುಡುಕಿ ಈಗ ಮತ್ತೆ ಕಷ್ಟ ಬಂದದ್ದು ನಿನಗೆ. ಅದಕ್ಕೆ ಹಿಂಗೆ ದೃಶ್ಯವಾಗಿ ಅರಿಲಿಕ್ಕೆ ಹೋಗೋದ್ರಿಂದ ಏನಾಗ್ತದೆ? ಇಷ್ಟೆಲ್ಲ ತಿಳ್ಕೊಂಡು ಮತ್ತೆ ನಾವು ಅಜ್ಞಾನಕ್ಕೆ ಹೋಗ್ತೀವಲ್ಲ, ಇದು ದೊಡ್ಡ ಕಷ್ಟದ ಕೆಲಸ ನೋಡ್ರಿ, ಭಾಳ ಕಷ್ಟದ ಕೆಲಸ. ಅದಕ್ಕೆ ಹೇಳ್ತಾರೆ, ಎಷ್ಟೇ ಮಂದಿ ಕೇಳಿ ಹತ್ತದು ಒಬ್ರಿಬ್ಬರಿಗೆ ನೋಡ್ರಿ ಎಂಥ ಅದ್ಭುತವಾಗಿ ಹೇಳ್ತಾರೆ ಹೇಳ್ರಿ ಅವರು. ಪರಮಾತ್ಮ ಎಲ್ಲಿ ಅದನಪ್ಪ ಅಂದ್ರೆ ಅದು ನಿನ್ನೊಳಗೆ ಅದನ. ಸುಮ್ಮನೆ ಹೊರಗೆ ಯಾಕೆ ಹುಡುಕಿ ಬಳಲ್ತೀಯಪ್ಪ, ಕಷ್ಟ ಯಾಕೆ ಪಡ್ತಿ? ಅದಕ್ಕೆ ಈಗ ದೃಶ್ಯವಾಗಿ ಅರಿಲಿಕ್ಕೆ ಹೋಗೋದ್ರಿಂದ ಏನಾಗ್ತದೆ? ಪರಮಾತ್ಮನ ದೃಶ್ಯವಾಗಿ ತಿಳ್ಕೊತೀನಿ, ದೃಶ್ಯವಾಗಿ ಅರಿತೀನಿ. ನಾನು ನೋಡಿದ್ದೀನಿ ಅಂದರೆ ಏನು ನೋಡಿದಿ? ಪರಮಾತ್ಮ ನೋಡಿದ್ದೇನೆ ನೀನು? ಹೊರಗಡೆ ಎಲ್ಲನೇ ಸಿಗುವಂಥವನದ ನನ್ನತ್ತ. ಅದಕ್ಕೆ ಹೊರಗೆ ಪರಮಾತ್ಮನ ಹುಡುಕ್ತೀನಿ ಅಂತ ಹೋದ್ರೆ ಅದಕ್ಕೆ ದುಃಖ ಆಗ್ತದೆ, ಸುಖ ಅಂತೂ ಆಗಂಗಿಲ್ಲಪ್ಪ. ಅದಕ್ಕೆ ಆಗ್ತದೆ. ನಾನು ಎಷ್ಟು ತಿಳಿಲಿಕ್ಕೆ ಪ್ರಯತ್ನ ಮಾಡಿದ್ರು ಕೂಡ ತಿಳಿಯೋದಲ್ಲ ಅಂತ ಚಿಂತೆನೇ ಅದಕ್ಕೆ ಆಗ್ತದ. ಹೇಳಿದ್ರಲ್ಲ, ಪರಮಾತ್ಮನ ಕಾಣಬೇಕು ಅಂತ ಹೇಳಿಬಿಟ್ಟು ಏನೇನಾಗಿದ್ದಾವ, ಪ್ರಾಕ್ಟಿಕಲ್ಲೇ ಆಗಿದ್ದಾವ. ಇವಾಗ ಸ್ವಲ್ಪ ವರ್ಷಗಳಿಂದ ನಾವು ಕೇಳಿದ್ದೀವಿ. ಭಕ್ತಿ ಭಾಳ ಇತ್ತು ಆತನ ಮೇಲೆ. ಏನು ಮಾಡಿದ್ನಿ? ಇದು ಆದದ್ದೇ ನಿಜವಾದ ಘಟನೆ ಆದಂಥದ್ದು. ದೇವರು ಮಾಡಿದ, ಪರಮಾತ್ಮನ ಕುಂದಿಸಿದ್ರೆ ರಾತ್ರಿ ಬೆಳತನ ಪೂಜೆ ಮಾಡಿದ. ನಾನು ಹೆಂಗಾರ ಮಾಡಿ ಪರಮಾತ್ಮನ ಸಾಕ್ಷಾತ್ಕಾರ ಮಾಡಿಕೊಡ್ಬೇಕಂತ ಈಗ ನಾವು ಸಿನಿಮಾದಾಗ ಅಲ್ಲಿ ನೋಡ್ತೀವಿ. ಯಾಕಂದ್ರೆ ಪರಮಾತ್ಮಗೆ ಭಾಳ ಇದು ಮಾಡಿದಾಗನೇ ಪ್ರತ್ಯಕ್ಷವಾಗಿ ಎದುರುಗಡೆ ಬಂದು ನಿಂತು ಬಿಡ್ತಾನೆ ನೋಡ್ರಿ, ತೋರಿಸ್ತಾರೆ ನೋಡ್ರಿ ಸಿನಿಮಾದಾಗ ಅಲ್ಲಿ ಅದು ತಲೆಯಾಗೆಲ್ಲ ಇತ್ತು. ಅದಕ್ಕೆ ಅದು ಆ ಭಾವದಲ್ಲೇ ಇದ್ದವ. ಪರಮಾತ್ಮನ ಪೂಜೆ ಮಾಡಿದಾಗನೇ ಎದುರುಗಡೆ ಬಂದು ನಿಂತು ಬಿಡ್ತಾನೆ ಅನ್ನುವಂಥ ಒಂದು ಕಲ್ಪನೆ ಭಾಳ ಇತ್ತು. ಅತ್ತಿಗೆ ರಾತ್ರಿ ಮಲಗಿದ 10 ಗಂಟೆಗೆ ಮಕ್ಕಳು ಹೆಂಡತಿ ಎಲ್ಲ ಮಲಗಿದ್ವು. ಈತ ಪೂಜೆ ಮಾಡೋಕೆ ಶುರು ಮಾಡಿದೆ, ಮಂತ್ರಗಳು ಹೇಳ್ದ, ಪೂಜೆ ಮಾಡಿದೆ, ಎಲ್ಲ ಮಾಡಿದೆ. ದೇವ್ರು ಪ್ರತ್ಯಕ್ಷ ಆಗ್ತಾನೇನಂತ ನೋಡಿದೆ, ಆಗಲಿಲ್ಲ. ಆಗ್ಲಾರ್ದಂಗೆ ಆಗೋದು ಎಷ್ಟು 1-2 ಗಂಟೆ ತನಕ ಭಾಳಷ್ಟು ಪ್ರಯತ್ನ ಮಾಡಿದೆ. ಇಷ್ಟು ಮಾಡಿದರೂ ಕೂಡ ನೀನು ನನಗೆ ದರ್ಶನ ಕೊಡಲಿಲ್ಲ ನೀನು ಅಂತೇಳಿ ಆ ಸಿಟ್ಟಿಗಾಗಿ ನೀ ದರ್ಶನ ಕೊಡು, ನನ್ನ ಪ್ರಾಣಗಳು ಆದರೂ ಪರವಾಗಿಲ್ಲ ಅಂತ ಹೇಳ್ದ. ಬಂದ, ಮಕ್ಕಳು ಮಲಗಿದ್ವು, ಮಕ್ಕಳಿಗೂ ಕೊಂದ ನೋಡ್ರಿ. 2 ಮಕ್ಕಳಿದ್ದು, ಮಕ್ಕಳಿಗೆ ಕೊಂದು ಹೆಂಡ್ತಿಗೂ ಕೊಂದ. ಆವಾಗಾರ ಪ್ರತ್ಯಕ್ಷ ಆಗ್ತಾನೇನಂತಂದ. ಎಲ್ಲಿದಾಗ್ತಾನ ಪ್ರತ್ಯಕ್ಷ? ಅಲ್ಲೂ ಆಗಲಿಲ್ಲ. ಕೊನೆಗೆ ನೋಡಿದ 3 ಗಂಟೆ ಆಯಿತು, 3 ಗಂಟೆ ಆಯಿತು, 3:30 ಗಂಟೆ ಆಯಿತು. ಆ ಹೆಂಡ್ತಿ ಮಕ್ಕಳು ಸತ್ತು ಬಿದ್ದರು. ಆ ದೇವ್ರಂತೂ ಪ್ರತ್ಯಕ್ಷ ಆಗಲೇ ಇಲ್ಲ. ಆಗ್ಲಾರ್ದಂಗೆ ಆಗೋದು ಆತಗೆ ಭಾಳ ಗಾಬರಿ ಆಗಿಬಿಡ್ತು. ನನ್ನ ಹೆಂಡ್ತಿ ಮಕ್ಳಿಗೂ ಸತ್ತು ಹೊಡೆದ, ಈ ದೇವ್ರೂ ಪ್ರತ್ಯಕ್ಷ ಆಗಲಿಲ್ಲ, ಇನ್ನು ನನಗೆ ಬೇಡ, ಇನ್ನೆಂಥ ಜೀವನ ಅಂತ ಹೇಳ್ದೆ, ಹೋಗಿ ಉರ್ಲಾಕೊಂಡ. ಅದಕ್ಕೆ ಏನಾಯಿತು? ಹೊರಗೆ ಎಲ್ಲಾದ್ರೂ ದೇವ್ರು ಕಾಣ್ತಾನಪ್ಪ, ನನಗೆ ದೃಶ್ಯವಾಗಿ ವಸ್ತುಗಳನ್ನು ತಿಳ್ಕೊಂಗೆ ನಾನು ಪರಮಾತ್ಮನ ತಿಳ್ಕೊತೀನಿ ಅಂದ್ರೆ ಮೂರ್ಖ ಅಂತಾರೆ ಅವರು. ಈಗ ಹೌದಲ್ರಿ, ಗುಡಿಗುಂಡಾರ ಮತ್ತು ಪರಮಾತ್ಮನ ಮೂರ್ತಿ ಇಟ್ಟಿರ್ತಾರೆ, ಮತ್ತು ಅಲ್ಲಿ ಹೋಗಿ ನಾವು ದರ್ಶನ ತೊಗೋತೀವಿ. ಹೌದು, ಇಟ್ಟಿದ್ದಾರೆ. ಅದಕ್ಕೆ ಇಟ್ಟಿದ್ದಾರೆ? ಹಂಗೆ ತೋರುವಂಥವನ್ನಲ್ಲ. ನಿನಗೆ ಭಾಳ ಸಣ್ಣ ಬುದ್ಧಿ ಇತ್ತಲ್ಲ ಮೊದಲ, ಬುದ್ಧಿ ಇದ್ದದಕ್ಕಾಗಿ ಸ್ವಲ್ಪ ಏಕಾಗ್ರತೆ ಮನಸ್ಸು ಬರಲಿ, ಸ್ವಲ್ಪ ಭಯ ಭಕ್ತಿ ಇರಲಿ, ಮಾರ್ಗದಾಗ ಬರಲಿ ಅಂತ ಒಂದು ಕರುಣೆಯಿಂದ ದೇವ್ರು ನೋಡಪ್ಪ ಪರಮಾತ್ಮ ಹಿಂಗದನ ಅಂತ ಇಟ್ಟಾರೆ ಗುಡಿಗುಂಡಾರ ಒಳಗೆ. ಮತ್ತು ಈಗ ಇದಕ್ಕೆ ಬಂದ್ರೆ ಮತ್ತೆ ಅಲ್ಲಿಗೆ ಹೋಗ್ತೀನಿ ಅಂದರೆ
ಭಾಳ ದೊಡ್ಡವಾಗಿದ್ದಿ, ಗುರುಗಳು ವಾಕ್ಯಗಳು ನಿನಗೆ ಸಿಗಾಕತ್ತವ. ಸಿಕ್ಕ ಮೇಲೆ ತಿಳ್ಕೊಬೇಕು. ಅದಕ್ಕೆ ಅರಿವು ತಿಳಿಯಲೆಂದು ಕುರು ಕೈಯಲ್ಲಿ ಕೊಟ್ಟರೆ ಅರುವನ್ನು ಮರೆತು ಕುರುವಿಗೆ ಪೂಜಿಸುವಿಗೆ ನೆಂಬೆದೇವ ಅಂತ ಹೇಳ್ತಾರೆ. ಅರಿವು ಹೆಂಗದ, ಅರಿವಿಗೆ ಆಕಾರ ಇಲ್ಲ. ಅದೇ ನಿರ್ಗುಣದಿಂದ ಕೂಡಿದಂಥದ್ದು ಐತೆ ನೋಡಪ್ಪ, ಇದಕ್ಕೆ ಯಾವ ಆಕಾರ ಎಲ್ಲ ಹಿಂಗೈತೆ ಅಂತೇಳಿ ಕೇಸಿ ಅರಿವಿನ ರೂಪವನ್ನು ಅವರು ಹೆಂಗೋ ಹೇಳ್ಬೇಕಲ್ಲ ಶಿಷ್ಯನಿಗೆ. ಈಗ ಮಕ್ಕಳು ಹಠ ಮಾಡಬೇಕಾದ್ರೆ ಸಣ್ಣ ಮಕ್ಕಳು ಇರ್ತಾವೆ, ಅವಕ್ಕೆ ಏನು ಗೊತ್ತಾಗಂಗಿಲ್ಲ, ಏನೋ ಒಂದು ಕೊಡ ಅಂತವ ಅದಂತ ಹೆಂಗೋ ಮಾಡಿ ಅವಕ್ಕೆ ತಿಳಿಸಿ ಸಮಾಧಾನ ಮಾಡಬೇಕಲ್ಲ. ಹಾಗಾಗಿ ಅನುಭವಕ್ಕೆ ಬಂದಂಥ ಜ್ಞಾನಿಗಳು ಏನು ಮಾಡಿದರು, ಅರಿವಿಂದ ಅದು ಅರಿವು ಹೆಂಗದಂತಂದ್ರೆ ತಿಳಿಸ್ಕೊಡ್ಬೇಕು. ಈಗ ಯಾರಿಗೆ ತಿಳಿಲಾರ್ದವ್ರಿಗೆ ಹೆಂಗೈತಪ್ಪ ಪರಮಾತ್ಮ ಹೆಂಗದನ, ಅರಿವು ಹೆಂಗದ, ಅರಿವಿನ ಸ್ವರೂಪ ಹೆಂಗೈತಿ ಅಂತ ತಿಳಿಸ್ಕೊಡೋದಕ್ಕೆ, ಪರಮಾತ್ಮ ಹೆಂಗದನ್ನು ತಿಳಿಸ್ಕೊಡೋಕೆ ಒಂದು ಸಣ್ಣ ಲಿಂಗದ ಥರ ಮಾಡಿ ಅದಕ್ಕೆ ಆಕಾರ ಇಲ್ಲ, ನಿರಾಕಾರವಾಗಿರುವಂಥದ್ದು ಅಂತ ಹಿಂಗೆಲ್ಲ ಮಾಡಿಕೇಸಿ ಅದನ್ನು ಹಿಂಗೆ ಐತಿ ನೋಡಿ, ಇದೇ ಥರ ಐತಿ ನೋಡು ಅಂತ ಕೊಟ್ಟರು. ಮತ್ತು ನಾನು ಸಾಯೋವರೆಗೂ ಬರೀ ಅದನ್ನು ಪೂಜೆ ಮಾಡ್ಕೊತ ಕುಂದಿರ್ತೀನಿ ಅಂದ್ರೆ ಹೆಂಗೆ? ಆದರೆ ಅದು ಪರಿಪೂರ್ಣ ಅದದು ಹೆಂಗದ, ಅದನ್ನು ನಿಜವಾದ ಲಿಂಗವನ್ನು ನೋಡಂತಾರೆ. ನಿಜವಾದ ಲಿಂಗವನ್ನು ನೋಡುವಂಥದ್ದೇ ಜನ್ಮ ಸಾರ್ಥಕದು. ಯಾಕಂದ್ರೆ ಆ ನಿಜವಾದ ಲಿಂಗ ಹೆಂಗೆ ಐತಪ್ಪ ಅಂತಂದ್ರೆ ಎಲ್ಲ ಅದು ಲಿಂಗ ಮಧ್ಯೆ ಜಗತ್ತು ಸರ್ವಮ ಅಂತ ಹೇಳ್ಯಾರ. ಲಿಂಗದ ಮಧ್ಯೆ ಜಗತ್ತು ತೋರ್ದಂಗೆ ಆಗಕತ್ತದ, ಆದ್ರೆ ಜಗತ್ತಿನೊಳಗೆ ಲಿಂಗ ಇಲ್ಲ. ಜಗತ್ತು ಲಿಂಗದೊಳಗೆ ಜಗತ್ತು ತೋರ್ದಂಗೆ ಆಗಕತ್ತದ ಅಷ್ಟೇ. ನಾವು ಅಜ್ಞಾನ ನೋಡ್ರಿ, ಎಷ್ಟು ಅಜ್ಞಾನ. ಅದಕ್ಕೆ ಅದು ಪರಿಪೂರ್ಣ ಅದದು. ಎಲ್ಲೆಲ್ಲ ಒಂದು ಕಡೆ ಇಡುವಂಥದ್ದು ಐತೇನು ಕೈಯಾಗ ಸಿಗಾಕದು ಇಲ್ಲ, ಅದು ಪರಿಪೂರ್ಣವಾಗಿರುವಂಥದ್ದು ಐತಪ್ಪ. ಅದಕ್ಕೆ ಅದನ್ನು ಹೊರಗೆ ದೃಶ್ಯವಾಗಿ ಕಾಣ್ಕೊಳಕ್ಕೆ ಸಾಧ್ಯ ಅದೇನು, ದೃಶ್ಯವಾಗಿ ನೋಡೋಕ್ಕೆ ಸಾಧ್ಯ ಅದೇನಂದ್ರೆ ಅದು ನಿನ್ನ ಒಳಗಾದದು, ಅದೇ ಸ್ವರೂಪನೇ ನೀನು ಇದಿ. ನೀನೇನು ಬೇರೆ ಏನ? ನೀನು ಯಾವಾಗಲೂ ಆ ಸ್ವರೂಪನೇ ಇದೆಯಪ್ಪ, ನೀನು ಬೇರೆ ಅನ್ನೇ ಇಲ್ಲ. ಅದನ್ನು ಅಂಥ ಒಂದು ಸ್ವರೂಪವನ್ನು ಪರಮಾತ್ಮನನ್ನು ದೃಶ್ಯವಾಗಿ ಅರಿತುಕೊಳ್ಳುವಂಥ ಸಾಮಾನುಗಳು ಹೆಂಗದಾವ, ವಸ್ತುಗಳು ಹೆಂಗದಾವ, ದೃಶ್ಯವಾದಂಥ ವಸ್ತುಗಳನ್ನು ಹೆಂಗೆ ತಿಳ್ಕೊಳಕ್ಕೆ ಪ್ರಯತ್ನ ಪಡ್ತಿದ್ದಿ, ಹಂಗೆ ಪರಮಾತ್ಮನ ತಿಳ್ಕೊಳಕ್ಕೆ ಪ್ರಯತ್ನ ಮಾಡಿದ್ರೆ ಏನಾಗ್ತದ, ಅಧಿಕ ದುಃಖ ಆಗ್ತದದು. ಅದಕ್ಕೆ ಇಲ್ಲಿ ಕೂಡ ಹೇಳ್ತಾರೆ, ಎಷ್ಟೇ ಪ್ರಯತ್ನ ಮಾಡಿದ್ರು ಕೂಡ ಅದರಿಂದ ಅಧಿಕ ದುಃಖನೇ ಆಗ್ತದೆ ವಿನಃ ನಿನಗೆ ಸುಖ ಆಗಲ್ಲ. ಅದಕ್ಕೆ ಅದರಿಂದ ಬ್ರಹ್ಮ ಅಪರೋಕ್ಷ ಜ್ಞಾನವಾಗಬೇಕಾದ್ರೆ ಮೊದಲು ನಾನು ಯಾರು, ಬ್ರಹ್ಮ ಅಪರೋಕ್ಷ ಜ್ಞಾನ ಆಗ್ಬೇಕಾಗಿತ್ತಂದ್ರೆ ಮೊದಲು ನಾನು ಏನನ್ನು ಅರ್ಥ ಮಾಡ್ಕೊಳ್ಬೇಕು, ನಾನು ಯಾರಿದ್ದೀನಿ. ಅದಕ್ಕೆ ನೋಡ್ರಿ, ಇದು ದೊಡ್ಡ ನಾವು ಮೇಲ್ಮಟ್ಟದಾಗ ಅದೀವಿ. IAS ಕೋಚಿಂಗ್ ಅದೆಲ್ಲ ತೊಗೊಂಡ ಮೇಲೆ ಅಷ್ಟು ತನಕ ಬಂದ ಮೇಲೆ ಇನ್ನೇನು ನೌಕರಿ ಅಷ್ಟೇ ಬರೋದು ಐತ್ರಿ ಅಂತೇಳಿ ದೊಡ್ಡ ದೊಡ್ಡ ಕೋರ್ಸ್ಗಳೇನು ಮಾಡ್ತೀವಲ್ಲ, ಅದು ಭಾಳ ಮೇಲ್ಮಟ್ಟದ್ದು. ಎಜುಕೇಷನ್ ಮಾಡೋರಿಗೆ ಗೊತ್ತಿರ್ತದೆ. ನಾವು ಏನಪ್ಪ ಅಂದ್ರೆ ಕೊನೆಗೆ ಡಾಕ್ಟ್ರ್ ಆಗ್ಬೋದು, ಇಂಜಿನಿಯರ್ ಆಗ್ಬೋದು, ಭಾಳ ಅಂದ್ರೆ IAS ಆಫೀಸರ್ ಆಗ್ಬೋದು, ಇವೇ ಆಗ್ಬೋದು. ಮತ್ತು ಅದಕ್ಕಿಂತ ಹೆಚ್ಚಿನಂತ ಏನು ಆಗೋಕ್ಕಾಗಂಗಿಲ್ಲ. ಎಷ್ಟು ಓದಿದ್ರು, ಏನೇ ಓದಿದ್ರು ಕೂಡ ಇವೇ ದೊಡ್ಡ ದೊಡ್ಡ ಆಫೀಸರ್ಗಳು ಆಗ್ಬೋದು. ಅದಕ್ಕಿಂತ ದೊಡ್ಡದು ಏನಾರು ಐತೆ ಅನ್ನೋದ್ರಾಗ ಏನಿಲ್ಲಲ್ಲ. ಅದ್ರಂಗೆ ಈ ಬ್ರಹ್ಮಜ್ಞಾನವನ್ನು ಕೇಳೋಕೆ ನಾವು ಕುಂತೀವಿ ಅಂದ್ರೆ ಮತ್ತು ಇದಕ್ಕಿಂತ ಮುಂದೆ ಏನಂತ ಹುಡ್ಕಂಗಿಲ್ಲ, ಯಾವ್ದು ಸಿಗಂಗೇ ಇಲ್ಲ, ಮುಂದೆ ಇಲ್ಲಲ್ಲ, ಮುಂದೆ ಹೋಗೋಕೆ ಎಲ್ಲದು ಮುಂದೆ ಆ ಕಡೆ ಏನಾರು ಅದಾವನು ಹುಡ್ಕಕ್ಕೆ. ಅದಕ್ಕೆ ಇದು ಹೆಂಗೈತಂದ್ರೆ ಎವರೆಸ್ಟ್ ಶಿಖರ ಹತ್ತಕತ್ತಿ ಪೂರ್ತಿ ಮ್ಯಾಲೆ ಬಂದೀವಂತ ಅರ್ಥ ಇದು. ಮತ್ತು ಅದು IAS ಆಫೀಸರ್ ಆದ್ರೆ ನೌಕರಿ ಆಯ್ತು ಅಂತಂದ್ರೆ ಕುಂತು ಚಂದ ತಿಂತೀವಿ ರೀ, ಕೊನೆವರೆಗೂ ಆರಾಮಾಗಿರ್ತೀವಿ ರೀ ಅಂತ ಅಲ್ಲಿ ಭಾವನೆಗಳು ಇರ್ತಾವೆ ನಮಗೆ. ಹೌದಿಲ್ಲ? ಅಷ್ಟು ಕಷ್ಟಪಟ್ಟು ಎದಕ್ಕೆ ಮಾಡಿರ್ತೀವಿ, ಎಷ್ಟು ಮಕ್ಕಳನ್ನು ಓದಿಸಿರ್ತೀವಿ, ಬರ್ಸಿರ್ತೀವಿ, ಯಾವಾಗ ಕೊನೆಗೆ ಅದು ನೌಕರಿ ಆಗಲ್ತನ್ರಿ ಅಂತೀವಿ. ನೌಕರಿ ಆದಮೇಲೆ ಭಾಳ ಸುಖದಿಂದ ಇರ್ತಾರೆ. ಆದ್ರೆ ಸುಖದಿಂದ ಇರ್ತಾರೆ ಅಂದ್ರೆ ಇಲ್ಲ, ಅದು ರಿಟೈರ್ಮೆಂಟ್ ಆಗೋವರೆಗೆ ಅಲ್ಲಿ ಇಟ್ಕೋತಾರೆ. ಆಮೇಲೆ ನಿಮ್ಮ ಮನೆಗೆ ನಿಮಗೆ ಕಳಿಸಿಬಿಡ್ತಾರೆ, ಮುಗೀತದೆ ಅಷ್ಟೇ. ತೋರ್ದಂಗೆ ಆಯ್ತದ ಅಧಿಕಾರದ ವಿಚಾರಗಳು, ಆಮೇಲೆ ಇಷ್ಟೆಲ್ಲ ಸ್ವಲ್ಪ ತೋರ್ದಂಗೆ ಆಯ್ತು. ಅದ್ರ ನಿಜವಾದ ಆನಂದ ಐತೇನು ಅಂತಂದ್ರೆ ಹಂಗಲ್ಲ. ಈಗ ನಾವೇನು ಪ್ರತಿನಿತ್ಯ ಕುಂತು ಇದನ್ನು ಕೇಳಕತ್ತೀವಲ್ಲ, ಇದು ನಿಜವಾದ ಆನಂದ. ಇದನ್ನು ಪಡ್ಕೊಂಡಂಥ ಈ ಪ್ರತಿಫಲ ಜ್ಞಾನ ಏನಾಗ್ತದೆ, ದೃಢ ಆಗ್ತದಲ್ಲ, ನಮಗೆ ಮುಕ್ತನ ಸ್ಥಿತಿ ಬರ್ತದಲ್ಲ, ಇದು ಯಾವ ಜನ್ಮಕ್ಕೆ ನಾಶ ಆಗದೆ ಇರುವಂಥ ಆನಂದ ಇದು ಸುಖ. ಸುಮ್ಮ ಕುಂತು ತಿನ್ನೋದು ಅಟ್ಟೆ ನೋಡ್ರಿ. ಅದು ಆಯುಷ್ಯ ಯಾವಾಗನ ಮುಗಿಲಿ, ಯಾವಾಗನ ಹೋಗಲಿ, ಶರೀರ ನಮಗೇನು ಇದನ್ನೇ ಇಲ್ಲ, ಯಾವ ಲೆಕ್ಕನೇ ಇಲ್ಲ. ಅದು ಯಾವಾಗನ ಹೋಗಲಿ, ಯಾವಾಗನೇ ಬಿಡಲಿ, ಬರೀ ಆನಂದವಾಗಿರುವಂಥದ್ದು ಅಂಥ ಸುಖ ಇದು, ನಿಜವಾದ ಸುಖ ಇದು. ಅದಕ್ಕೆ ಇಲ್ಲಿ ಕೂಡ ಏನು ಹೇಳ್ತಾರೆ, ಇದು ನಾನು ತಿಳ್ಕೊಬೇಕು, ಇಂಥ ಒಂದು ಜ್ಞಾನವನ್ನು ಪಡ್ಕೊಳ್ಬೇಕಂತಂದ್ರೆ ಬ್ರಹ್ಮ ಅಪರೋಕ್ಷ ಜ್ಞಾನ ಆಗಬೇಕಾದ್ರೆ ಮೊದಲು ಏನು ಮಾಡಬೇಕಪ್ಪ ಅಂದ್ರೆ ನಾನು ಯಾರು ಅಂತ ತನ್ನನ್ನು ತಾನು ತಿಳಿಬೇಕಾದಂಥದ್ದು ಮುಖ್ಯ. ಅದಕ್ಕೆ ದೊಡ್ಡ ಪ್ರಶ್ನೆ ಯಾವುದಪ್ಪ ಇಲ್ಲಿ ಪರಮಾರ್ಥದಲ್ಲಿ, ಇದಕ್ಕಿಂತ ದೊಡ್ಡ ಪ್ರಶ್ನೆ ಯಾವುದಿಲ್ಲ. ಯಾವುದು? ಮನುಷ್ಯ ಕುಲ ಜನನದ ಲಾಭ ಯಾವುದು? ಇದು ಒಂದೇ ದೊಡ್ಡ ಪ್ರಶ್ನೆ ಇದು. ಅದಕ್ಕೆ ಉತ್ತರ ಏನು?
ಆರು ನಾನೆಂದು ವಿಚಾರಿಸು. ಯಾರಿದ್ದೀನಿ ಅನ್ನುವಂಥದ್ದೇ ದೊಡ್ಡ ಲಾಭ ಇದು. ನೋಡ್ರಿ, ನಮ್ಮನ್ನು ನಾವು ಮರ್ತುಕೊಂಡು ಕುಂತದಕ್ಕೆ ಗುರುನಾಥ ಹಿಂಗೆ ಹೇಳಕ್ಕೆ ಬಂದನ. ಯಾರಂತ ತಿಳ್ಕೊಳ್ಳೋ ನೀನು. ಹೇಳ್ತಾರಲ್ಲ, ವಸಿಷ್ಠ ಗುರುಗಳಿಗೆ ಶ್ರೀರಾಮಚಂದ್ರ ಅವ್ರಿಗೆ ಸ್ವಲ್ಪ ಕನ್ಫ್ಯೂಸ್ ಆಯಿತು. ಯಾಕೆ ಶ್ರೀರಾಮಚಂದ್ರ ಯಾಕೋ ಒಂದೊಂದು ಥರನೇ ಅದಾನ, ಯಾಕೆ ಹಿಂಗೆ ಮಾಡ್ತಾ ಇದ್ದಾನ ಕೇಳೋಣ ಅಂತ ಹೇಳಿಬಿಟ್ಟು ಅವಾಗೊಂದು ಮಾತು ಹೇಳಿದ್ರು. ಯಾರ ಮಗನಪ್ಪ, ಯಾರ ಮಗ ಅಂತ ಹೇಳಿಲ್ಲ, ಯಾರು ನೀನು ಅಂತ ಕೇಳಿದರು. ಯಾರ ಮಗ ಅಂತ ಕೇಳಿಲ್ಲ ವಸಿಷ್ಠ ಗುರುಗಳು. ಯಾರಿಗೆ? ಶ್ರೀರಾಮಚಂದ್ರಗೆ. ಯಾರ ಮಗ ಅಂತ ಏನು ಕೇಳಲಿಲ್ಲ, ಯಾರಪ್ಪ ನೀನು ಅಂತ ಕೇಳಿದ್ರು. ಆತಂದ, ನಾನು ದಶರಥ ಮಹಾರಾಜನ ಮಗ ಅಂತಂದ. ಅಲ್ಪ, ನೀ ಯಾರ ಮಗ ಅಂತ ನಾನು ಕೇಳಿದ್ರೆ ನಾನು ದಶರಥ ರಾಜನ ಮಗ ಅಂತ ನೀ ಹೇಳ್ಬೋದು. ಅದನ್ನು ನಾನು ಕೇಳಿದ್ದೀನಿ, ಏನು ಕೇಳಿದ್ದೀನಿ, ಯಾರು ನೀನಂತ ಕೇಳಿದ್ದೀನಿ. ಅತಗೆ ಒಂಥರ ಕನ್ಫ್ಯೂಸ್ ಆಯಿತು. ಅಯ್ಯೋ, ಏನಪ್ಪ ಇದು ಹೇಳೋದು ಅಂತ ಗೊತ್ತಾಗ್ತಾ ಇಲ್ಲ ಅತಗೆ. ಆಮೇಲೆ ಯಾರು ನೀನು ಅಂತ ಕೇಳಿದಾಗ ಮತ್ತೊಂದು ಸಲ ಕೇಳಿದ್ರು ಗುರುಗಳು. ಆವಾಗ ನಾ ಸೀತಾಪತಿ ಅಂತ ಹೇಳಿದೆ. ಅಲ್ಪ, ನೀ ಯಾರ ಪತಿ ಅಂತ ಕೇಳಿದಾಗ ನೀ ಸೀತಾಪತಿ ಅಂತ ಹೇಳ್ಬೇಕು. ನಾ ಕೇಳಿದ ಪ್ರಶ್ನೆ ಏನು, ನೀನು ಯಾರು ಅಂತ. ಮತ್ತು ಏನು ಹೇಳ್ಬೇಕಪ್ಪ, ಯಾಕಂದರೆ ಇದನ್ನು ಮರ್ತು ಬಿಟ್ಟಿವಿ ನಾವು ಯಾರು ಅನ್ನೋದನ್ನು ಮರ್ತದ್ದೇ ದೊಡ್ಡ ಅಜ್ಞಾನ ಇಲ್ಲಿ. ಮತ್ತೇನು ಹೇಳಬೇಕು, ಯಾರು ನೀನು ಅಂದಾಗ ನಾನು ಅಯೋಧ್ಯೆ ನಗರದ ಅರಸ ಅಂತಂದೆ. ಅಲ್ಪ, ಯಾವ ದೇಶದ ಅರಸ ಅಂತ ಹೇಳಿದಾಗ ಅಯೋಧ್ಯೆ ದೇಶದ ಒಂದು ಅರಸ ಅಂತ ನೀ ಹೇಳ್ಬೋದು, ರಾಜ ಅಂತ ಹೇಳ್ಬೋದು ನೀನು. ನಾನು ಅದನ್ನು ಕೇಳಿಲ್ಲ, ನೀನು ಯಾರು. ಮತ್ತೆ ಕನ್ಫ್ಯೂಸ್ ಆಗ್ತದೆ ನೋಡ್ರಿ. ಆವಾಗ ನಾನು ಕೌಶಲ್ಯ ಮಾತೆ ಮಗ ಅಂತ. ನೀ ಯಾರು ತಾಯಿ, ನಿಮ್ಮ ತಾಯಿ ಯಾರು ಅಂತಾಗ ನೀಗ ಹೇಳ್ಬೋದಪ್ಪ, ನಾನು ಅದನ್ನು ಕೇಳಿಲ್ಲ, ನೀನು ಯಾರು ಅಂದಾಗ ದೊಡ್ಡ ಪ್ರಶ್ನೆ. ಆವಾಗ ಅರ್ಥ ಆಯ್ತತೆಗ. ಅಬ್ಬಾ ಎಂಥ ಪ್ರಶ್ನೆ ಇದು. ಹೌದು, ಇಷ್ಟೆಲ್ಲ ತಿಳ್ಕೊಂಡಿದ್ದೀವಿ, ಜಗತ್ತಿನೊಳಗೆ ಹೊರಗೆ ಹೊಂಟಿವಿ ಎಲ್ಲರೂ. ಅದು ಎಲ್ಲ ಏನು ಒಂದು ಬಿಡ್ಲಾರ್ದಂಗೆ ಅದು ತಿಳ್ಕೊಂಡಿವಿ, ಇದು ತಿಳ್ಕೊಂಡಿವಿ, ಅದು ಗಿನ್ನಿಸ್ ದಾಖಲ್ದಾಗ ಬರೀಬೇಕು. ಮತ್ತು ನಾವು ತಿಳ್ಕೊಂಡದ್ದು, ನಾವು ಎಂಥ ಪಂಡಿತರು ಇದ್ದೀವಿ, ಅದು ಎಲ್ಲ ಇದ್ದೀವಿ, ಇಷ್ಟು ಹುಷಾರಿದ್ದೀವಿ, ಹಂಗೆ ಅದನ್ನು ಸಾಧನೆ ಮಾಡಿದೆ, ಇದನ್ನು ಸಾಧನೆ ಮಾಡಿದೆ. ಯಾವ ಸಾಧನೆ ಮಾಡಿದ್ರು ಕೂಡ ಇದು ಬ್ರಹ್ಮಾಂಡದಾಗ ಏನು ಒಂದು ಚೂರು ಹರ್ಕೊಳಕ್ಕಾಗಂಗಿಲ್ಲ. ಇಲ್ಲಿ ಯಾರು ಏನೇನು ಪಡ್ಕೊಳಕ್ಕಾಗಂಗಿಲ್ಲ. ಯಾಕಂದರೆ ವಿರಾಟ ಸ್ವರೂಪ ಆಗಿರುವಂಥ ಈ ಬ್ರಹ್ಮಾಂಡದ ಒಳಗಡೆ ಏನೇನೇನೇನೇನೇ ಇಲ್ಲಿ ಮಾಡ್ಕೊಳಕ್ಕಾಗಂಗಿಲ್ಲ. ಆದರೂ ಕೂಡ ಇಲ್ಲಿ ನನ್ನನ್ನು ನಾನು ಯಾರಿದ್ದೀನಿ ಅಂತ ತಿಳಿಗೊಡ್ದಂಗೆ ಮಾಡಿದಂಥದ್ದು ಒಂದು ದೊಡ್ಡ ಅಜ್ಞಾನ ಐತಲ್ಲ. ಆವಾಗ ಗೊತ್ತಾಯಿತು ಶ್ರೀರಾಮಚಂದ್ರಗೆ. ಏನು ಹೇಳತ್ತಾರ, ಅಪ್ಪ ನಿಜ, ನಾನು ಎಲ್ಲ ಹೇಳಿದೆ, ನಾನು ದಶರಥ ರಾಜನ ಮಗ ಅದೀನಿ ಅಂತ ಹೇಳಿದೆ. ನನಗೆ ಇವೇ ಗೊತ್ತೋ ಹೊರತಾಗಿ ನಾನು ಯಾರಿದ್ದೀನಿ ಅನ್ನೋದು ನನಗೆ ಗೊತ್ತಿಲ್ಲ. ನೋಡ್ರಿ, ಅದಕ್ಕೆ ಹೇಳ್ತಾರೆ, ಈ ಬ್ರಹ್ಮಾಂಡದೊಳಗೆ ಒಂದೊಂದು ವಿಜ್ಞಾನಿಗಳು ಒಂದೊಂದು ಕಂಡುಹಿಡಿಯೋದಕ್ಕೆ ಜನ್ಮನೇ ಹೋಗ್ತಾವೆ. ಅದು ಬಿಟ್ಟರೆ ಮತ್ತು ಬೇರೆ ಏನೂ ಇಲ್ಲ. ಅಲ್ಲಿ ಅವ್ರಿಗೆ ಬರೋದೇನು, ಮತ್ತು ಸೈಡಿಂದ ಏನು ಗಮನಕ್ಕೆ ಇರೋಂಗಿಲ್ಲ. ಒಂದನ್ನು ವಿದ್ಯೆಯನ್ನು ಪಡ್ಕೋದು ಇಡೀ ಜನ್ಮನೇ ಹೋಗ್ಬಿಡ್ತದೆ. ಹಾಗಾಗಿ ಅದಗನಿಸ್ತು, ಹೌದು ನಾನು ಯಾರು ಇದ್ದೀನಿ ಅಂತ. ಅಪ್ಪ, ನೀವು ಕೃಪೆ ಮಾಡಬೇಕು, ನೀವು ಹೇಳದೇ ಇದ್ರೆ ನನಗಿದು ಯಾವುದೂ ಅರ್ಥ ಆಗಂಗಿಲ್ಲ ಅಂತ ಹೇಳಿ ವಸಿಷ್ಠ ಗುರುಗಳಿಗೆ ಶರಣಾಗತನಾಗ್ತಾರೆ ಶ್ರೀರಾಮಚಂದ್ರ. ಆಗಿಬಿಟ್ಟು ಇದನ್ನೇ ಕೇಳ್ತಾರೆ, ನಾನು ಯಾರಿದ್ದೀನಿ ಅನ್ನುವಂಥದ್ದು. ಈಗೇನು ನಾವು ಅದಕ್ಕೆ ಇಂಥದನ್ನು ನಾವು ಮಾಡ್ಕೊಳಕತ್ತೀವಿ ಅಂದ್ರೆ ನಮ್ಮ ಬೆನ್ನು ನಾವು ಹಿಂಗೆ ಚಪ್ಪರ್ಸ್ಕೊಳ್ಬೇಕು. ಅಲ್ಲ, ದೊಡ್ಡ ಕೆಲಸ ಇದು ನಮಗೆ ಸ್ವಲ್ಪ ಕೇಳ್ದಂಗೆ ಆಗಕೈತೆ ಅಂತ ನಮ್ಗೆ ಅನ್ನಿಸ್ಬಹುದು. ಆದರೆ ದೊಡ್ಡ ಫಲಗಳು ಅದಾವೆ ಇದ್ರಾಗ, ದೊಡ್ಡ ಫಲ ಇದು. ಇಲ್ಲಿ ಕೂಡ ಏನು ಹೇಳ್ತಾರ, ಇಂಥ ವಸ್ತು ಇದು ಮನಸ್ಸಿಗೆ ಮಾತಿಗೂ ಯಾವುದಕ್ಕೂ ಗೋಚರ ಆಗದೇ ಇರುವಂಥದ್ದು ನೋಡ್ರಿ. ಮತ್ತೇನು ಹೇಳ್ತಾರೆ ಇಲ್ಲಿ ಶಂಭುನನ್ನು. ಯಾಕಂತಂದ್ರೆ ಈ ಸ್ವರ್ಗಲೋಕ, ಮೃತ್ಯುಲೋಕ, ಪಾತಾಳ ಲೋಕಗಳಲ್ಲಿ ಇರುವಂತಹ ಈ ಸ್ವರ್ಗದಲ್ಲಿರುವಂಥವ್ರು ಯಾರು? ಸುರರು ಅಂದರೆ ದೇವತೆಗಳು. ಮತ್ತು ಮರ್ತ್ಯ ಲೋಕದಲ್ಲಿರುವಂಥವ್ರು, ಮೃತ್ಯು ಲೋಕದಲ್ಲಿರುವಂಥವ್ರು ಯಾರು? ನರರು ಅಂದ್ರೆ ಮನುಷ್ಯರು. ಮೃತ್ಯು ಲೋಕದಾಗ ದಯವಿಟ್ಟು ಸ್ವಲ್ಪ ಮ್ಯೂಟ್ ಮಾಡಿಕೊಳ್ರಿ ಫೋನ್ಗಳು ನೋಡಿಕೊಂಡು. ಈಗ ಸ್ವರ್ಗದಲ್ಲಿರುವಂಥವ್ರು ಯಾರು? ಸುರರು ಅಂದರೆ ದೇವತೆಗಳು. ಆಮೇಲೆ ಈ ಮೃತ್ಯು ಲೋಕದಾಗಿರುವಂಥವ್ರು ಯಾರು? ನರರು. ಮತ್ತು ಪಾತಾಳ ಲೋಕದಾಗಿರುವಂಥವ್ರು ಉರಗಾದಿಗಳು ಅಂತಂದ್ರೆ ಅಲ್ಲಿ ಆದಿ ಶೇಷಾದಿಗಳು. ಈ ರೀತಿ ಇಂಥ ಭಾಳಷ್ಟು ಬುದ್ಧಿವಂತರು ಇವರೆಲ್ಲ. ಎಲ್ಲ ಕಡೆ ಇರುವಂಥವ್ರು ಬುದ್ಧಿವಂತರು. ಸ್ವರ್ಗದಲ್ಲಿದ್ದುವಂಥವ್ರು ಭಾಳ ಬುದ್ಧಿವಂತರಾರ, ಮೃತ್ಯು ಲೋಕದಲ್ಲಿರುವಂಥವ್ರು ಭಾಳ ಬುದ್ಧಿವಂತರೇ ಅದಾರ, ಮತ್ತು ಪಾತಾಳದಾಗಿರುವಂಥವ್ರು ಬುದ್ಧಿವಂತರ. ಇಂಥ ಒಂದು ಬುದ್ಧಿಗೆ ನಿಲುಕದೇ ಇರುವಂಥದ್ದು ಐತಲ್ಲ ಈ ವಸ್ತು.
ನಿನ್ನ ಸ್ವರೂಪ ಹೆಂಗೈತೆ, ಪರಬ್ರಹ್ಮ ಸ್ವರೂಪ ಹೆಂಗೈತೆ ಅಂದರೆ ಈ 3 ಲೋಕಗಳ ಜನರಿಗೂ ಕೂಡ ಬುದ್ಧಿಗೆ ನಿಲುಕದೇ ಇರುವಂಥದ್ದು ಐತಿದು. ಯಾಕಂತಾರೆ ಎಷ್ಟು ಇವರಿಗೂ ಕೂಡ ಅರ್ಥ ಆಗದೇ ಇರುವಂಥ, ತಿಳಿಯಕ್ಕೆ ಬರದೇ ಇರುವಂಥ ವಸ್ತು ಇಲ್ಲಿ ಕೂಡ ಈ ಶ್ರುತಿ ಬ್ರಹ್ಮ. ಯಾಕಂತಂದ್ರೆ ಈ ಬ್ರಹ್ಮವು ಈ ಮನಸ್ಸಿಗೆ ಮತ್ತು ಯಾವುದಕ್ಕೂ ಗೋಚರ ಆಗಂಗಿಲ್ಲ, ಆಗದೇ ಇರುವಂಥದ್ದು. ಕೇವಲ ಯಾಕಂದರೆ ತರ್ಕ ಬುದ್ಧಿಯಿಂದ ಏನಾದರೂ ಇದನ್ನು ಊಹೆ ಮಾಡ್ಲಿಕ್ಕೆ ಹೋದ್ರೆ ಸಿಗ್ತದೆ ಅಂತ ತರ್ಕ ಬುದ್ಧಿಗೂ ಕೂಡ ನಿಲುಕದೇ ಇರುವಂಥದ್ದು ಇದು. ಅದಕ್ಕೆ ಯಾವ ಮನ ವಾಣಿಗಳಿಗೆ ವಿಷಯ ಅಲ್ಲಿದು, ಮಾತಾಡೋಕೆ ಹೇಳೋಕೆ ಮಾಡೋಕೆ ಕೂಡ ಇದು ವಿಷಯ ಅಲ್ಲ. ಈ ಜಗತ್ತು ಯಾವಾಗ ಹುಟ್ಟುತ್ತದೆ, ಯಾವಾಗ ನಾಶ ಆಗ್ತದೆ, ತೋರ್ತದೆ, ಅಡಗ್ತದೆ, ಎಲ್ಲ ಆಗ್ತದಂದ್ರೂ ಕೂಡ ಇದಕ್ಕೆ ಅಧಿಷ್ಠಾನವಾಗಿರುವಂಥದ್ದು ಶಂಭುಲಿಂಗನ ಒಂದು ಅಧಿಷ್ಠಾನವಾಗಿರುವಂಥದ್ದು ಪರಮಾತ್ಮಂದು, ಬ್ರಹ್ಮಂದು. ಅದಕ್ಕೆ ಇದು ಹೆಂಗೈತಪ್ಪ ಅಂದ್ರೆ ಉತ್ಪತ್ತಿ ನಾಶ ಇವು ಯಾಕಂದ್ರೆ ಆಗದೇ ಇರುವಂಥ, ಯಾಕಂದರೆ ಇದು ಯಾವುದಕ್ಕೂ ಸಿಲುಕದೇ ಇರುವಂಥದ್ದು ನಿನ್ನ ಒಂದು ಸ್ವರೂಪ. ಉತ್ಪತ್ತಿನೂ ಆಗಿಲ್ಲ, ಅಲ್ಲಿ ನಾಶನೂ ಇಲ್ಲ ಅದಕ್ಕೆ. ಮತ್ತು ಯಾವುದರಿಂದ ಅಳತೆಗೆ ಬರದೇ ಇರುವಂಥದ್ದು, ಬುದ್ಧಿಗೆ ನಿಲುಕದೇ ಇರುವಂಥದ್ದು. ಅದಕ್ಕೆ ಇದೇ ನಿನ್ನ ನಿಜ ಎಂದು ಇದು. ಯಾಕಂತಂದ್ರೆ ಈ ಗುರು ಹೇಳಿದ ನಂತರ ಅದನ್ನು ತಿಳ್ಕೊಂಡು ಅಪರೋಕ್ಷ ಒಂದು ಅನುವಿನಿಂದ ಹೇಳ್ತಾನೆ ನೋಡ್ರಿ. ಅದರಿಂದ ಇಂಥ ವರ್ಣನೆ ಬಹಳಷ್ಟು ಇದು ಮಾಡ್ಕೊಳಕ್ಕೆ ಆಗಂಗಿಲ್ಲ ಅಂತ ಹಲವಾರು ವಿಚಾರಗಳನ್ನು ಹೇಳಿ. ಯಾಕಂದ್ರೆ ಇಂಥದನ್ನು ನಾವು ಏನು ಮಾಡ್ಬೇಕಂದ್ರೆ ಗುರು ಮುಖಾಂತರನೇ ನಾವು ಇದನ್ನೆಲ್ಲ ತಿಳ್ಕೊಳ್ಬೇಕಾಗ್ತದೆ. ಅದಕ್ಕೆ ಎಲ್ಲ ಹೊರಗಡೆನೇ ಒಂದು ಭಾವ ಇಟ್ಕೊಂಡು ಪರಮಾತ್ಮ ಅಲ್ಲಿದ್ದಾನ ಇಲ್ಲಿದ್ದಾನ ಅಂತ ಹೇಳ್ತಾ ಹೋದಾಗ ದುಃಖ ಅಧಿಕ ಆಗ್ತದೆ ವಿನಃ ನಿನಗೆ ಯಾವ ರೀತಿಯಿಂದ ಆನಂದ ಆಗಂಗಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಬೊಮ್ಮವನ್ನರಿವಿನೆಂದು ಬಳಲುವರು ಎಲ್ಲ. ಇದಕ್ಕಾಗಿ ಈ ಸ್ವರ್ಗದಲ್ಲಿರುವಂಥ ಒಂದು ದೇವತೆಗಳು, ಈ ಮೃತ್ಯು ಲೋಕದಲ್ಲಿರುವಂಥ ಈ ನರರು, ಪಾತಾಳದಲ್ಲಿರುವಂಥ ಯಾವಕ್ಕೂ ಗೊತ್ತಾಗಿಲ್ಲ ನೋಡ್ರಿ. ಬರೀ ಅವು ಬೇರೆ ಬೇರೆ ಲೆಕ್ಕದಲ್ಲೇ ವಿಷಯಗಳಲ್ಲಿ ಬಿದ್ದುಕೊಂಡು ಎಲ್ಲನೂ ಕಷ್ಟ ಅನುಭವಿಸ್ತಾ ಇದ್ದಾವ. ಅದಕ್ಕೆ ಮಹಾತ್ಮರು ಹೇಳ್ತಾರ, ಇಲ್ಲಿ ಕೂಡ ನಿನಗೆ ಬೇರೆ ಕಡೆ ಹುಡ್ಕಕ್ಕೆ ಹೋದ್ರೆ ದುಃಖ ಅಧಿಕ ಆಗ್ತದೆ. ನಿನಗೆ ಬ್ರಹ್ಮ ಅಪರೋಕ್ಷ ಜ್ಞಾನ ಆಗ್ಬೇಕಾದ್ರೆ ಮೊದಲು ನಾನು ಯಾರದೀನಂತ ನಿನ್ನನ್ನು ನೀ ಮೊದಲು ತಿಳ್ಕೊಳ್ಬೇಕಾಗ್ತದೆ. ತಿಳ್ಕೊಳ್ತಾನೆ ಆಗಂಗಿಲ್ಲ. ಅದಕ್ಕೆ ಆತ್ಮ ಬ್ರಹ್ಮ ಅಂತ ಕೂಡ ಹೇಳ್ತಾರೆ. ಹೆಂಗೆ ಅಪರೋಕ್ಷವಾದ ದೇಹದಲ್ಲಿರುವ ಆತ್ಮನೇ ಬ್ರಹ್ಮ ಆಗಿದ್ದಾನೆ. ಅಪರೋಕ್ಷವಾಗಿರುವಂಥದ್ದು ಅಂಥ ಒಂದು ಸ್ಥಿತಿ ಆ ದೇಹದಲ್ಲಿರುವಂಥ ಆತ್ಮ ಹೆಂಗದಾನ ಆತನೇ ಬ್ರಹ್ಮ ಆಗಿದ್ದಾನೆ. ಅದರಿಂದ ಈಗ ಇದನ್ನು ಯಾವಾಗ ತಿಳ್ಕೊಳಕ್ಕೆ ಹೋಗ್ತಿದೆ ಆವಾಗ ಅರಿವು ಅಂದ್ರೆ ಅದು ಬ್ರಹ್ಮದ ಅರಿವು. ಅದಕ್ಕೆ ಸದಾ ಅರಿವಿಲಿ ನಡಿತಮ್ಮ ಮುಂದ, ಅದು ಮರಿಬೇಕು ಆದುದಯಿಂದ, ಕಾಯಪುರದ ಮಠವು ಬಲು ಅಂದ, ಮಾಯವಾದರೂ ಸಿಗಲಾರದೆಂದ. ನೋಡ್ರಿ, ಅದಕ್ಕೆ ಈ ಒಂದು ಶರೀರ ಬಂದದಲ್ಲ, ಇದರಿಂದ ಇಂಥ ಅರಿವನ್ನು ನಾವು ತಿಳ್ಕೊಳ್ಬೇಕಾಗ್ತದ. ಅದು ಯಾವ ರೀತಿ ಅಂತಂದರೆ ಈ ಅರಿವು ಬ್ರಹ್ಮದ ಒಂದು ಅರಿವಾಗಿರುವಂಥದ್ದು. ಯಾಕಂದರೆ ಈ ರೀತಿಯಾಗಿ ಶ್ರುತಿ ಕೂಡ ಈ ಒಂದು ಬ್ರಹ್ಮ ಅಪರೋಕ್ಷ ಆಗಿರುವಂಥದ್ದು. ಅದಕ್ಕೆ ಅಪರೋಕ್ಷ ಬ್ರಹ್ಮವನ್ನು ಪರೋಕ್ಷವಾಗಿ ನೋಡಕ್ಕೆ ಹೋಗ್ತೀವಿ ಅಂದರೆ ಕಾಣಿಸ್ತದೆ ಅನ್ನೋದು. ಅಪರೋಕ್ಷವಾಗಿರುವಂಥ ಬ್ರಹ್ಮನನ್ನು ಪರೋಕ್ಷವಾಗಿ ಕಾಣಕ್ಕೆ ಹೋಗ್ತೇನೆ ಅಂದ್ರೆ ಸಿಗ್ತಾನೇನಂತಂದ್ರೆ ಖಂಡಿತ ಸಿಗಂಗಿಲ್ಲ. ಅದರಿಂದ ಮೊದಲು ನೀ ಏನು ಮಾಡಬೇಕು, ನಿನ್ನನ್ನು ನೀ ತಿಳ್ಕೊಳ್ಬೇಕಾಗ್ತದೆ. ಅದಕ್ಕೆ ಈ ರೀತಿಯಾಗಿ ಇಲ್ಲಿ ಹಲವಾರು ವಿಚಾರಗಳನ್ನು ಅವ್ರು ಹೇಳ್ತಾ ಇದ್ದಾರೆ. ಯಾಕಂದ್ರೆ ನಾನು ಯಾರಿದ್ದೀನಂತ ಅರಿಲೇಬೇಕು. ತನ್ನನ್ನು ಅರಿತವನು ತಾನು ಯಾವಾಗ ತಿಳ್ಕೊತಾನಂತ ಬ್ರಹ್ಮನ ಅರ್ಥಕೊಂಡಂಗೆ ಆತ. ಹಿಂಗೆ ಹೇಳೋದ್ರಿಂದ ಯಾಕಂದ್ರೆ ಇಲ್ಲಿ ಯಾವ ರೀತಿ ಅಂತಂದ್ರೆ ಬ್ರಹ್ಮ ಮತ್ತು ಯಾವುದು ಶಿವ ಮತ್ತು ಜೀವ ಅನ್ನುವಂಥದ್ದು. ಇಲ್ಲಿ ಜೀವ ಪರಬ್ರಹ್ಮ ಸ್ವರೂಪ ಪರಮಾತ್ಮ ಎಲ್ಲ ಯಾವುದು ಇಲ್ಲಿ ಭೇದಕ್ಕೆ ಅವಕಾಶ ಇಲ್ಲ. ಅಭೇದ ಸ್ಥಿತಿಯಲ್ಲಿರುವಂಥದ್ದೇ ಜ್ಞಾನ ಅನ್ನುವಂಥದ್ದು. ಜೀವ ಬ್ರಹ್ಮರ ಐಕ್ಯವೇ ಈ ಗ್ರಂಥಕ್ಕೆ ವಿಷಯ ಆಗಿರುವಂಥದ್ದು ಅಂತ ಹೇಳಿದರು. ಮತ್ತಿವಾಗ 1ನೇ ನುಡಿಯಲ್ಲಿ ನಾವು ನೋಡೋಣ.
ಯಾಕಂದ್ರೆ ಪ್ರತಿಯೊಬ್ಬರು ಮನುಷ್ಯನಾಗಿ ಹುಟ್ಟಿ ಬಂದ ಮೇಲೆ ಇದನ್ನು ನಾವು ತಿಳ್ಕೊಳ್ಳೋದೇ ಇದ್ರೆ ಭಾಳಷ್ಟು ಅಜ್ಞಾನ ಆಗಿಬಿಡ್ತದೆ, ಎಷ್ಟೋ ಜನ್ಮಕ್ಕೆ ಮತ್ತೆ ತೊಗೊಂಡು ಹೋಗಿಬಿಡ್ತದೆ. ಒಂದಂತೂ ಭಾಳ ವಿಚಾರ, ನಾವು ಇವಾಗ ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ, ನಾನು ಇದನ್ನು ತಿಳ್ಕೊಳ್ತೀನಿ ಅನ್ನುವಂಥ ಒಂದು ಮನಸ್ಥಿತಿ ದೃಢ ಇರಬೇಕಾಗ್ತದೆ. ಇದನ್ನು ಅಲಕ್ಷ್ಯ ಮಾಡಿದ್ರೆ ಭಾಳಷ್ಟು ಜನ್ಮಗಳಲ್ಲಿ ಮತ್ತೆ ಕಷ್ಟವನ್ನು ಅನುಭವಿಸಿ ಮತ್ತೆ ಇದೇ ಸ್ಥಿತಿಗೆ ಬರಬೇಕಾಗ್ತದೆ. ಬರೋವರೆಗೆ ಇದು ಬಿಟ್ಟದ್ದಲ್ಲ ಇದು. ಇಲ್ಲಾಂದ್ರೆ ಪುನರಪಿ ಜನನಂ ಪುನರಪಿ ಮರಣಂ, ಹಲವಾರು ಶರೀರಗಳನ್ನು ತೊಗೊಂಡು ಈಗೇನು ನಮ್ಗೆ ಈ ಜೀವನನೇ ಸಾಕಾಗಿ ಹೋಗ್ಯದ್ರಿ ಅಂತ ಏನು ಕಷ್ಟ ಆಗ್ತದಲ್ಲ, ಇದು ಒಂದು ಜೀವನ ಅಲ್ಲ, ಭಾಳಷ್ಟು ಜನ್ಮಗಳು ಬರ್ತಾವೆ, ಭಾಳಷ್ಟು ಕಷ್ಟವನ್ನು ಅನುಭವಿಸ್ಬೇಕಾಗ್ತದೆ ಮುಂದಿನ ವಿಚಾರದಲ್ಲಿ, ಮುಂದಿನ ಜನ್ಮಗಳಲ್ಲಿ. ಅದಕ್ಕೆ ಇಲ್ಲಿ ಅವಶ್ಯವಾಗಿ ಮನುಷ್ಯನ ಶರೀರ ತೊಟ್ಕೊಂಡು ಬಂದವು. ಅದಕ್ಕೆ ಭಾಳಷ್ಟು ವಿಚಾರಗಳಲ್ಲಿ ಇದು ವಿಷಯಗಳು ಬಂದದ. ತಿಪ್ಪಿ ಕೋಳಿ ಕಾಳಿಗಾಗಿ ಕೆದರಿತಲ್ಲ, ತಪ್ಪಿ ಮುತ್ತು ಸಿಕ್ಕರ ಅದಕ್ಕೆ ಗೊತ್ತೇ ಇಲ್ಲ ಅನ್ನಂಗೆ ಆಗಬಾರ್ದು. ಜನ್ಮಾಂತರದಲ್ಲಿ ಬಂದಿದ್ದೀವಿ, ಕೆದರ್ಕೋಂತ ಬಂದಿದ್ದೀವಿ, ಅದ್ರ ಅಪ್ಪಿ ಮಾನವ ಶರೀರ ಸಿಕ್ಕಿಬಿಟ್ಟದಲ್ಲ, ಇದು ಇದ್ರದ್ದು ವಿಚಾರ ನಮ್ಗೆ ಗೊತ್ತಾಗಲಿಲ್ಲ ಅಂದ್ರೆ ಇದು ವ್ಯರ್ಥವಾಗಿ ಹೋಗಿಬಿಡ್ತದೆ, ಮುಗೀತು. ಇಂಥ ಮುತ್ತು ಮತ್ತು ಭಾಳ ಯಾವಾಗೋ ಮತ್ತೆ ಸಿಗೋದು, ಇದು ಬೇಗ ಸಿಗುವಂಥ ಮುತ್ತಲ್ಲ ಇದು. ಮಾನವ ಶರೀರ ಬಹಳ ಚಂದ ಅದ್ಭುತವಾದಂಥದ್ದು. ಏನು ಕಲ್ಪವೃಕ್ಷ ಕಾಮಧೇನಿದ್ದಂಗೆ ಬೇರೆ ಎಲ್ಲೂ ಇಲ್ಲ ನಮ್ಮ ಶರೀರ. ನೀವು ಏನು ಈ ಶರೀರದಿಂದ ಏನು ಬೇಕಾದ್ದು ಮಾಡ್ಕೊಳ್ಬೋದು. ಆದರೆ ಇದು ಅವಕಾಶ ದೇವತೆಗಳಿಗಿಲ್ಲ, ಪಾತಾಳದವ್ರಿಗಿಲ್ಲ ನೋಡ್ರಿ, ಮನುಷ್ಯರಿಗೆ ಮಾತ್ರ ಐತಿದು. ಇದು ಅದಕ್ಕೆ ಸತ್ಯ ಭಾಳ ಸ್ವಲ್ಪ ಕಹಿನೇ ಇರ್ತದೆ, ಬೇಗ ತೊಗೊಳಕ್ಕಾಗಂಗಿಲ್ಲ ಎಲ್ರಿಗೆ. ಈಗ ಮಹಾತ್ಮರು ಸತ್ಯದ ವಿಚಾರ ಹೇಳ್ತಾರಂದ್ರೆ ನಮಗೆ ಭಾಳ ಅಲಕ್ಷ್ಯ ಆಗಿಬಿಡ್ತದೆ. ಯಾಕಂದ್ರೆ ಗುಳಿಗೆ ಯಾವಾಗಲೂ ಖುಷಿಯಾಗಿ ನಾವು ತೊಗೊಳಂಗಿಲ್ಲ. ಯಾಕಂದ್ರೆ ಕಹಿ ಆದಪ್ಪ ಭಾಳಷ್ಟು ನಮಗೆ ಪ್ರಾಬ್ಲಮ್ ಅನ್ನಿಸ್ತದೆ. ಒಂದು ತಿಂಗಳು ತೊಗೊಂಡ್ರಿ ಹೆಂಗನ ಆಗ್ತದೆ, ಕಹಿ ಆದ್ರಿ ಗುಳಿಗೆ ಅಂತ ಹೇಳ್ತೀವಿ. ಅದು ನಮಗೆ ದೊಡ್ಡ ರೋಗ ಇರ್ತದಲ್ಲ, ಅದಕ್ಕಾಗಿ ಗುಳಿಗೆಗಳು ಸ್ಟ್ರಾಂಗ್ ಸ್ವಲ್ಪ ಕೊಟ್ಟಿರ್ತಾರೆ. ಕೊಟ್ಟಾಗ ಒಂದು 5-6 ದಿವಸ ನಮ್ಗೆ ರೂಢಿ ಆಗೋವರೆಗೂ ಭಾಳ ಹೆಂಗನ ಸಂಕಟ ಆಗ್ತದೆ, ನಿದ್ದೆ ಬಂದಂಗೆ ಆಗ್ತದೆ, ಕುಂದ್ರಕ್ಕಾಗವಲ್ರಿ, ಗುಳಿಗೆ ತೊಗೊಳಕತ್ತೀನಿ ರೀ ಅಂತೀವಿ. ಯಾರಾದರೂ ಖುಷಿಯಾಗಿ ಗುಳಿಗೆ ತೊಗೊಳಕತ್ತೀವಿ ಅಂತ ಅಂತೀವೇನು ನಾವು? ಅದರಿಂದ ಭಾಳಷ್ಟು ನಮ್ಗೆ ಕಷ್ಟ ಅದಪ್ಪ ಅನ್ನಿಸ್ತದೆ. ಆದ್ರೆ ಗುಳಿಗೆಯಿಂದ ಅದ್ರ ಫಲ ಏನೈತೆ? ಆರಾಮಾಗಿರುವಂಥದ್ದು, ನಿನಗೆ ರೋಗ ನಿವೃತ್ತಿ ಆಗ್ತದೆ. ಅದ್ರಂಗೆ ಮಹಾತ್ಮರ ವಾಕ್ಯ ಕೂಡ ನಮಗೆ ಮೊದಲ ಗುಳಿಗೆ ಹಂಗೆ ಕಹಿ ಆಗ್ತಾವೆ. ಕುಂತು ಕೇಳ್ರಿ ಅಂತಾರೆ, ಮನಸ್ಸು ನಿಲ್ಲಿಡ್ರಿ ಅಂತಾರೆ. ಯಾಕಂದ್ರೆ ಮನಸ್ಸು ಹೊರಗೆ ಬಿಟ್ಟಿರ್ತೀವಿ, ಅದು ಇದು ನೋಡಕ್ಕೆ ಹೋಗಿರ್ತದೆ, ಕೇಳಕ್ಕೆ ಹೋಗಿರ್ತದೆ ಮನಸ್ಸು, ನಾನಾ ರೀತಿಯಿಂದ ಅದು ಭಾಳ ರುಚಿ ಅನ್ನಿಸ್ತದೆ. ಈಗ ನಮ್ಮ ವಿಚಾರ ನಾವು ಮಾಡೋದಕ್ಕೆ ನಮಗೆ ಬೇಸರ ಬರ್ತದೆ, ಆದ್ರೆ ಮಂದಿ ವಿಚಾರ ಭಾಳ ರುಚಿ ಆಗ್ತದೆ ನಮ್ಗೆ. ಬೇರೆದವ್ರ ಮಂದಿ ಮನೆಗಳ ಬಗ್ಗೆ ಮಾತಾಡೋಕೆ ಕುಂದಿರ್ಲಿರಿ 3 ತಾಸು, ಯಾಕೆ 4 ತಾಸು ಮಾತಾಡಿದ್ರೆ ನಮ್ಗೆ ಟೈಮ್ ಓದೋದು ಗೊತ್ತಾಗಂಗಿಲ್ಲ. ಅದೇ ಈಗ ಗುರುನಾಥ ನಮ್ಮ ವಿಷಯ ಬಗ್ಗೆ ಹೇಳಕತ್ತೇನಂದ್ರೆ ನಾವು ಟೈಮನ್ನು ನೋಡ್ತೀವಿ, ಬೇಗ ಆಗಿರಲಿಲ್ಲ ಏನೋ ಟೈಮಿನ ಇಷ್ಟ ಆಗ್ಯದಲ್ಲ, ಅವ್ರು ಹೇಳ್ಕೊಂತ ಕುಂತಾರಲ್ರಿ, 1 ಗಂಟೆ ಆಯಿತು ನೆನಪು ಹೋಗ್ಯದ, ಏನು ಮಾಡೋದು ಅಂತ ನಾವು ನೋಡೋಂಗಾಗ್ತದೆ. ಅದಕ್ಕೆ ಇದು ಸತ್ಯದ ವಿಚಾರಗಳು ಸ್ವಲ್ಪ ಕಹಿ ಅನ್ನಿಸ್ತದೆ. ಆದರೂ ಮನಸ್ಸನ್ನು ಹಿಮ್ಮುಖ ಮಾಡ್ದೇನೆ ಇದನ್ನು ಕೇಳಲೇಬೇಕು ಅನ್ನುವಂಥ ಭಾವ ಇಟ್ಕೊಂಡು ಹೋದ್ರೆ ಮನಸ್ಸು ಮೆತ್ತಗೆ ಇದನ್ನು ಕೇಳಕ್ಕೆ ಶುರು ಮಾಡ್ತದೆ. ಅಷ್ಟೇ ಅದು ಖುಷಿ ಆಗ್ತದೆ, ಬರ್ತಾ ಖುಷಿ ಆಗ್ತದೆ, ಅಬ್ಬಬ್ಬಬ್ಬ ಅನ್ನಂಗೆ ಆಗ್ತದೆ. ಅಂಥ ಒಂದು ಜ್ಞಾನ ಇದು. ಅದಕ್ಕೆ ಇಲ್ಲಿ ಕೂಡ ಹೇಳ್ತಾರ ಏನು ಅಂತಂದ್ರೆ, ಅರಿಯುವವನೇ ತಾನು ಅರಿಸಿಕೊಳ್ಳುವವನು. ಯಾಕಂದ್ರೆ ನೀನು ಎಲ್ಲವನ್ನು ಅರಿಯುವಂಥವನು ನೀನಿದೆ, ಅದು ಅರಿಸಿಕೊಳ್ಳುವಂಥವ್ನು. ಯಾಕಂದ್ರೆ ಅರಿಯುವಂಥವು ನೀನು, ಅರಿಸಿಕೊಳ್ಳುವಂಥವು ನೀನಲ್ಲ. ಇವು ನೋಡ್ರಿ ಎಷ್ಟು ಇದನ್ನು ಸ್ವಲ್ಪ ನಾವು ಸೀರಿಯಸ್ ಆಗಿ ತೊಗೊಂಡ್ರೆ ನಾವು ಎಷ್ಟು ಆನಂದ ಐತೆ. ಪ್ರತಿಯೊಂದನ್ನು ನಾವು ಅರಿತೀವಿ ನೋಡ್ರಿ. ನೀವು ಯಾರ್ಯಾರು ಎಷ್ಟಿಷ್ಟು ಪುಣ್ಯ ಮಾಡಿರೇನ ಪ್ರತಿಯೊಂದು ವಿಚಾರಗಳು ಬರ್ತಾ ಇದ್ದಾವೆ, ನಿಮ್ಮ ಪುಣ್ಯ ಜಾಸ್ತಿ ಇದೆ. ಬಟ್ ಎಲ್ಲೂ ಇಂಥ ವಿಚಾರಗಳು ಸಿಗಂಗಿಲ್ಲ. ಇದನ್ನು ಅರ್ಥ ಮಾಡ್ಕೊಳ್ಬೇಕು ನೀವೆಲ್ಲರೂ. ಯಾಕಂದ್ರೆ ಎಂಥ ಒಂದು ಒಳ್ಳೆ ವಿಚಾರಗಳು ಅದಾವ. ಈ ವಿಚಾರಗಳು ಇಷ್ಟು ಬಿಡಿಸಿ ಹೇಳುವಂಥದ್ದು ನಿಜವಾಗಿ ನಿಮ್ಮ ಒಂದು ಪುಣ್ಯದ ಫಲ ಅಂತ ಹೇಳ್ಬೇಕಾಗ್ತದೆ ಇಲ್ಲಿ. ಅದಕ್ಕೆ ಹೇಳ್ತಾರೆ, ನೀನು ಅರಿತಿದೆಯಲ್ಲ, ಅರಿಯುವಂಥವು ನೀನಿದೆ, ಅದರ ಅರಿಸಿಕೊಳ್ಳುವಂಥವು ನೀನಲ್ಲ ಅಂದಾಗ ನೀವು ಏನು ಪ್ರತಿಯೊಂದು ನಿನ್ನ ಅರಿತಿದೆ. ಯಾವುದು ನಿನ್ನ ಅರಿತಿದೆ ನಿನ್ನಿಂದ ಅರಿಸಿಕೊಳ್ಳುವಂಥದ್ದು ಯಾವುದು ಸತ್ಯ ಅಲ್ಲ. ನೀನು ಅರಿಯುವಂಥವನು ಮಾತ್ರ ಸತ್ಯ ಇದೆ ಅನ್ನುವಂಥದ್ದು. ಅದಕ್ಕೆ ಪಂಚಕೋಶಗಳಿಗೂ ವಿಲಕ್ಷಣ ಆಗಿರುವಂಥವು ನೀನಿದೆ. ಪಂಚಕೋಶಗಳು ಏನದಾವ? ಅನ್ನಮಯ ಕೋಶ, ಮತ್ತು ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ, ಆನಂದಮಯ ಕೋಶ, ಏನೋ ಐದದ. ಇದಕ್ಕೆ ವಿಲಕ್ಷಣನಾಗಿರುವಂಥವು ಇವ್ಯಾವ ನೀನು ಅಲ್ಲ. ನಿನಗೆ ಇವೆಲ್ಲ ಒದಕೆ ಆಗಿದ್ದಾವ ನೋಡ್ರಿ. ಎಂಥ ಒಂದು ಅದ್ಭುತ ರೀ. ಇವನ್ನೆಲ್ಲ ಬಿಟ್ಬಿಟ್ಟು ನಾನು ಪರಮಾತ್ಮನ ಬೇರೆ ಕಡೆ ಹುಡುಕ್ತೀನಿ ಅಂದ್ರೆ ಇವನ್ ತೆಗಿಯಪ್ಪ, ನಿನ್ನ ಒಳಗಡೆ ಪರಮಾತ್ಮ ಅದಾನ, ಅದ್ರ ಮ್ಯಾಲೆ ಇವೆಲ್ಲ ಬಿದ್ದಾವ ನೋಡು, ಕಸ ಕಡ್ಡಿಗಳು ಬಿದ್ದಾವ. ಎಷ್ಟು ಅದ್ಭುತ ನೋಡ್ರಿ. ಇವೆಲ್ಲ ಕಸ ಕಡ್ಡಿಗಳು ಬಿದ್ದಾವ ನಿನ್ನ ಮ್ಯಾಲ. ಇವನು ಒಂದು ತೊಕ್ಕ ನೀನು ಆನಂದೇ ಆಗ್ತಿದೆ. ಸುಮ್ಮನೆ ಹೊರಗೆ ಯಾಕೆ ಹುಡುಕಿ ಇಷ್ಟು ದಿವಸ ಹುಟ್ಟಿ ಬಂದಿದ್ದೆಲ್ಲ ಸಾಕಾಗಿಲ್ಲ ನಿನಗೆ?
ಹೆಂಗೆ ಹುಟ್ಟಿ ಬಂದಿದೆ? ಧರೆಯನ್ನೆಲ್ಲವನ್ನು ಸಣ್ಣಿಸಿ ಧೂಳಿ ಮಾಡಲ್ ಪರಮಾಣುಗಳನ್ನೇ ತೆನಿತು ದೇಹವನ್ನು ಧರಿಸಿ ತೊಂದೊಂದು ಜೀವರ ಬಸರೋಳು ಬಂದಂತ ಹೇಳ್ಯಾರವರು. ಅಷ್ಟು ತೊಟ್ಕೊಂಡು ಬಂದಿದ್ದಲ್ಲ, ನಿನಗೆ ಬ್ಯಾಸರಿಕೆ ಅನ್ನೋದಿಲ್ಲನ ನಿನಗೆ? ಮತ್ತು ಈ ಮಾನವ ಶರೀರ ಬಂದದಂದ್ರೂ ಕೂಡ ಮತ್ತು ಹೊರಗ ಹೋಗ್ತೀಯಲ್ಲ, ಇಲ್ಲೇನಿಲ್ಲ ಔಷಧಗಳು ನಿನಗೆ, ನಿನ್ನ ರೋಗಕ್ಕೆ ಔಷಧಗಳು ಇಲ್ಲನ? ಸ್ಥೂಲ ಶರೀರಕ್ಕೆ ಬಂದಂಥದ್ದು ಕೂಡ ಔಷಧಗಳು ಅದಾವ, ಮನಸ್ಸಿಗೆ ಬಂದಂಥ ರೋಗಕ್ಕೂ ಔಷಧಗಳು ಅದಾವ, ನಿನ್ನ ದುಃಖಕ್ಕೂ ಔಷಧಗಳು ಅದಾವ. ಈ ಜನನ ಮರಣದಿಂದ ಬಿಡುಗಡೆ ಆಗ್ಬೇಕಪ್ಪ, ಇದು ಎಂಥ ಜನ್ಮ, ಇದು ಎಷ್ಟು ಜನ್ಮ ಹುಟ್ಟಿ ಬರ್ಬೇಕನ್ನುವಂಥ ಭಾವಕ್ಕೂ ಕೂಡ ಔಷಧಗಳು ಅದಾವ. ಇಲ್ಲಿ ಎಲ್ಲ ಕೊಟ್ಟ ನಿನಗೆ ಸಮೃದ್ಧಿಯಾಗಿ ಪರಮಾತ್ಮ ಏನು ಕಡಿಮೆ ಮಾಡಿದಾನ? ಪರಮಾತ್ಮನ ಉದ್ದೇಶ ಏನು? ನನ್ನನ್ನು ಕಾಣ್ರಿ. ಯಾಕಂದರೆ ಇಲ್ಲಿ ಮಾಡುವಂಥ ವಿಚಾರಗಳನ್ನು, ಆ ತಿಳ್ಕೊಳ್ಳುವಂಥ ವಿಚಾರಗಳನ್ನು ತಿಳ್ಕೊಂಡು ಆನಂದವಾಗಿ ಇರಲಿ ಅನ್ನುವಂಥ ಒಂದು ಉದ್ದೇಶದಿಂದ ಭಗವಂತ ಇದೆಲ್ಲವನ್ನು ಮಾಡಿದ್ದಾನೆ. ಅದಕ್ಕೆ ಇಲ್ಲಿ ಕೂಡ ಹೇಳ್ತಾರ, ಪ್ರತಿಯೊಂದನ್ನು ನೀನು ವಿಚಾರ ಮಾಡಿಕೊಂಡು ಇಂಥ ಒಂದು ಅತ್ಯಂತ ದುಃಖ ನಿವೃತ್ತಿ ಪರಮಾನಂದದ ಪ್ರಾಪ್ತಿ ಮಾಡ್ಕೊಳ್ಳೋದು ಕೂಡ ಇದು ನಿನಗೆ ಪುಣ್ಯದ ಫಲದಿಂದ ಇಂಥ ಒಂದು ಸಮಯ ಕೂಡಿ ಬಂದದ್ದು. ಹಾಗಾಗಿ ಇಲ್ಲಿ ಕೂಡ ಏನು ಹೇಳ್ತಾರೆ, ಪಂಚಕೋಶಗಳು ಒಂದು 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 ತೆಗೆಯುವಂಥದ್ದು. ಅನ್ನಮಯ ಕೋಶ ಇದೇನದ, ಅನ್ನದ ಬರೀ ಅನ್ನ ಹಾಕಿದರೆ ಇದು ಬದುಕ್ತದಿಲ್ಲ, ಅಂದ್ರೆ ಅನ್ನ ಹಾಕಲಿ ಅಂದ್ರೆ ಸಾಯ್ತದಿದೆ ಶರೀರ. ಇವನ್ನೆಲ್ಲ ವಿಚಾರ ಮಾಡಂಗಿಲ್ಲ. ಮಂದಿ ವಿಚಾರಗಳು ಮಾಡ್ತೀವಿ, ಇಷ್ಟು ಜನ್ಮ ಅಂತ ಮಂದಿ ವಿಚಾರಗಳನ್ನೇ ಮಾಡ್ಕೊತ ಬಂದೀವಿಲ್ಲ ನಾವು. ಭಾಳ ಜನ್ಮಗಳು ಹೆಂಗದವನೋ ಗೊತ್ತಿಲ್ಲಪ್ಪ. ಈ ಜನ್ಮದಾಗ ಹುಟ್ಟಿ ಇಷ್ಟು ದೊಡ್ಡರಾಗಿವಂದ್ರೆ ಕೂಡ ಬರೀ ಮಂದಿ ವಿಚಾರ ಮಾತಾಡೀವಿ ನಾವು, ಹೌದಲ್ಲ? ಹಾಗಾಗಿ ಇಲ್ಲಿ ಹೇಳ್ತಾರೆ ನೋಡು, ಅನ್ನಮಯ ಕೋಶ ಇದು ಏನದ, ಹುಟ್ಟ್ಯದ ತಂದೆ ತಾಯಿ ರೇತು ರಕ್ತದಿಂದ ಈ ಶರೀರ ಬಂದದ್ದು ಏನು ಮಾಡ್ತದ? ಇದು ಅನ್ನದಿಂದ ಆದಂಥದ್ದು ಕೆಟ್ಟ. ಈ ಅನ್ನದಿಂದ ಆದಂಥದ್ದು ಏನು ಚಂದ ಇರ್ತದನ? ಈಗ ಒಂದು ಚೀಲದಾಗ ಎಲ್ಲಟ ನಾವು ಸಾರು ಹಾಕ್ಲಿ ಅಥವಾ ಅನ್ನ ಹಾಕ್ಲಿ ರೊಟ್ಟಿ ಹಾಕ್ಲಿ ಇಟ್ಟು ಮುಚ್ಚಿ ಕಟ್ಟಿಬಿಟ್ರೆ ಏನಾಗ್ತದೆ? ಅದು ಅದೇ ಒಂದು ದಿವಸ 2 ದಿವಸದಾಗ ಅದು ವಾಸನೆ ಬಂದು ಹೋಗ್ತದೆ. ಒಂದು ದಿವಸ ಯಾಕೆ ಬೆಳಗ್ಗೆಯಿಂದ ಸಂಜೆ ತನಕ ನಾಳೆ ತನಕ ನೋಡ್ರಿ ಅದು ವಾಸನೆ ಬಂದು ಹೋಗ್ಬಿಡ್ತದೆ. ಅದಕ್ಕೆ ಅನ್ನದಿಂದ ಆದಂಥ ಶರೀರ ಇದು ಚಂದ ಇರ್ತದೆ ಅನ್ನೋದು. ಇದು ಕೆಟ್ಕೊಂತ ಹೋಗೋದೇ ಇದು ಎಲ್ಲಿ ಚಂದ ಅದು ಹೇಳ್ರಿ? ಇದು ವಾಸನೆ ಬರುವಂಥದ್ದೇ ಇದು ಇದ್ರೂ ವಾಸನೆ ಬರ್ತದೆ, ಸತ್ರೂ ವಾಸನೆ ಬರ್ತದೆ, ಇದ್ದಾಗೂ ಬರ್ತದೆ ಅದಕ್ಕೆ ಇದು ಕೆಟ್ಕೊಂತ ಹೋಗೋದೇ. ಆದರೆ ಚಂದ ಇದರಿಂದ ನೀನು ಉಪಯೋಗ ತೊಗೊಳ್ಬೇಕಾಗ್ಯದ, ಅದು ಬೇಗ ತೊಗೊಳ್ಬೇಕು ನೀನು ಅಷ್ಟೇ. ಈ ಶರೀರ ಹಂಗೆ ಬಿಟ್ಕೆ ನೋಡ್ರಿ 70-80 ವರ್ಷ ಆಗಲಿ ಆಮೇಲೆ ಮಾಡ್ತೀನಿ ಅಂದ್ರೆ ನಿನ್ನ ಶತಮೂರ್ಖ ಯಾರಿಲ್ಲ ಅಂತಾರೆ ಅವರು. ಯಾವಾಗ ನಿನಗೆ ಜ್ಞಾನ ಅಳವಟ್ಟಿತ್ತು, ನಿನ್ನ ವಿವೇಕ ಯಾವಾಗ ಜಾಗ್ರ ಆಯ್ತಂದ್ರೆ ಶುರುನೇ ಮಾಡಿಬಿಡು, ತಕ್ಷಣದಲ್ಲೇ ಕೇಳೋಕ್ಕೆ ಶುರು ಮಾಡಿಬಿಡು. ಆಯುಷ್ಯ ಎಷ್ಟನ್ನೇ ಇರಲಿ, ಹೋಗಲ್ತನ ಎಟ್ಲೀಸ್ಟ್ ಮಾಡ್ಕೊಂಡೆ ಅಂದ್ರೆ ನಿನ್ನ ಪುಣ್ಯಕ್ಕೆ ಅನುಸಾರವಾಗಿ ಜಾಸ್ತಿ ಇತ್ತು, ನಿನ್ನ ಇದರಲ್ಲಿ ಇದೇ ಜನ್ಮದಲ್ಲಿ ಮುಕ್ತನಾಗಿ ಬಿಡ್ಬೋದು. ಆನಂದನೇ ಅದು. ಮತ್ತು ಏನದು ಇದ್ರಾಗ? ಏನು ದುಃಖದ್ದೈತೇನೆ? ಇಲ್ಲಿ ಬರೀ ಆನಂದದ್ದೈತೆ. ಅದಕ್ಕೆ ಇಲ್ಲಿ ಕೂಡ ಅದನ್ನೇನು ನೋಡೋದು, ಆಯುಷ್ಯ ಅಷ್ಟೈತಿ ಇಷ್ಟೈತೆ ಅಂತ ನೋಡ್ದೇನೆ ನಿನಗೆ ಯಾವಾಗ ಕೇಳ್ಬೇಕು ಅನ್ನಿಸ್ತದೆ ಅವಾಗ ಕೇಳ್ಕೊತ ಹೋಗುವಂಥದ್ದು. ಅದಕ್ಕೆ ಇದು ಅನ್ನಮಯ ಕೋಶ ನೀನು ಆಗಂಗಿಲ್ಲ. ಮತ್ತು ಇದು ಗುತ್ತಿಗಿಡ್ಕೊಂಡು ಕುಂದ್ರಬೇಡ ಅಂತಾರೆ ಅವರು. ಮತ್ತು ಇದು ಕೆಡೋದು, ಇದು ನೋವು ಕೊಡೋದು, ಇದು ನಾನಾ ರೀತಿಯಿಂದ ಇರ್ತದೆ. ಇದು ಪ್ರಾರಬ್ಧ ರೂಪವಾಗಿ ಈ ಶರೀರ ಉತ್ಪತ್ತಿ ಆಗ್ಯದ. ಅದಕ್ಕೆ ಇದನ್ನು ನೋಡ್ಕೊತ ಕುಂತಿ ಅಂದ್ರೆ ಜನ್ಮ ಹಾಳು ಮಾಡ್ಕೋತಿದ್ದಿ. ಇದು ಅನ್ನಮಯ ಕೋಶ ನೀನು ಅಲ್ಲ ಇದು. ಮತ್ತು ಇದ್ರೊಳಗೆ ನೋಡ್ರಿ, ಅನ್ನಮಯ ಕೋಶದೊಳಗೆ ಪ್ರಾಣಮಯ ಕೋಶ ಅದನ್ನು ಏನು ಮಾಡ್ತದ್ರಿ, ಈ ಶರೀರನ ಸ್ವಲ್ಪ ಒತ್ಕೊಂಡು ತಿರುಗಾಡ್ತದೆ. ಜಡವಾದಂಥ ಶರೀರ ಇದಕ್ಕೇನು ಶಕ್ತಿ ಇಲ್ಲ. ಇದು ಸುಮ್ಮನೆ ಇದು ಬೆಳೀತದೆ ಅಷ್ಟೇ. ಆದರೆ ಇದ್ರೊಳಗಡೆ ಇರುವಂಥ ಪ್ರಾಣಮಯ ಕೋಶ ಇದಕ್ಕೆ ಶಿವ ತೃಷ್ಯಗಳು ಆಗುವಂಥದ್ದು. ಆಮೇಲೆ ಈ ಶರೀರವನ್ನು ಒತ್ಕೊಂಡು ತಿರುಗಾಡ್ತದೆ ಈ ಯಾವುದು ಶರೀರ ಒತ್ಕೊಂಡು ತಿರುಗಾಡೋದು ನೋಡ್ರಿ. ಇದು ಒಂದೇ ಪ್ರಶ್ನೆನೇ ಹಿಡ್ಕೊಂಡ್ರೆ ಬೇರೆ ಬೇರೆ ಕಡೆ ನಾವು ಭಾಳ ದೊಡ್ಡ ಪಂಡಿತರಿದ್ದೀವಿ, ಶರಣರದೀವಿ ಅಂತ ಪಾಪ ಇದೇನು ಕ್ರಮಶಾಸ್ತ್ರ ಕೇಳೋರ್ದ್ರಿಗೆ ಗುಳಾಡ್ಸಿಬಿಡ್ತಾರೆ. ಏನಾದ್ರೆ ಅಲ್ಪ ಶರೀರ ಒತ್ಕೊಂಡು ತಿರುಗಾಡೋದು ಯಾವುದಪ್ಪ ಅಂತ ಕೇಳಿಬಿಡ್ತಾರೆ. ಪಾಪ ಅವಕ್ಕೆ ಅರ್ಥನೂ ಆಗಿರೋಂಗಿಲ್ಲ, ಅವು ಗುಳಾಡ್ಸಿಬಿಡ್ತಾರೆ. ಇಂಥವೆಲ್ಲ ನಾವು ನೋಡಿ ಭಾಳಷ್ಟು. ನಾವು ಶರಣರು ಅಂತಂತಾವ ಅಂದ್ಬಿಟ್ಟು ಇವಾಗ ಪೂರ್ತಿ ಕೇಳಿರಂಗಿಲ್ಲ ಅವು. ಇಲ್ಲೆಲ್ಲ ಒಂದು ಚೂರು ಅಲ್ಲಿ ಇಲ್ಲಿ ಅಂತ ಕೇಳಿರ್ತಾವ. ಅಲ್ಲೆಲ್ಲರೂ ಶರಣರಂತ ಮಾತಾಡ್ಕೊಂಡು ಕುಂತಿರ್ತಾರೆ. ಅಲ್ಲಪ್ಪ ನೀವು ಮತ್ತು ಶರೀರವನ್ನು ಒತ್ಕೊಂಡು ತಿರುಗಾಡೋದು ಯಾವುದಪ್ಪ ಅಂತಾವೆ. ಅದು ಪೂರ್ತಿನೇ ಹೇಳಂಗಿಲ್ಲ ಅವರು. ಅದನ್ನು ತಿಂಗಳಾನುಗಟ್ಲೆ ಓಡಾಡಿಸ್ತಾರೆ ನೋಡ್ರಿ. ಅಂದ್ರೆ ಜ್ಞಾನ ಆಗಿಬಿಡ್ತದೆ ನಂಗಂದ್ರೆ. ಹಾಗಂಗಿಲ್ಲ. ಅದಕ್ಕೆ ಶರೀರವನ್ನು ಒತ್ಕೊಂಡು ತಿರುಗಾಡಿಸುವಂಥದ್ದು ಇದೆಲ್ಲ ಮಾಡುವಂಥದ್ದು ಯಾವುದಪ್ಪ ಅಂದ್ರೆ ಈ ಪ್ರಾಣವಾಯು. ಮತ್ತು ಇದ್ರೊಳಗೆ ಏನಪ್ಪ ಅಂದ್ರೆ ಮನೋಮಯ ಕೋಶ ಐತೆ. ಆ ಮನೋಮಯ ಈ ಪ್ರಾಣವಾಯು ಏನಪ್ಪ ಆತ್ಮನು ಅದು ಅಲ್ಲ. ಯಾಕಂದ್ರೆ ಅದು ತಿಳಿಸ್ಕೊಳ್ತದೆ. ಅದು ಕೂಡ ನಿನ್ನಿಂದ ಅದು ಉತ್ಪನ್ನ ಆಗಿರುವಂಥದ್ದು. ಉತ್ಪನ್ನ ಆಗುವಂಥವು ಯಾವುದಾವ ಅವು ಯಾವ ಸತ್ಯ ಅಲ್ಲವು. ಮತ್ತು ಮನಸ್ಸು ಕೂಡ ಉತ್ಪನ್ನ ಆಗ್ಯದ. ಹೆಂಗೆ ಅದು ಆಕಾಶ ಮತ್ತು ವಾಯುವಿನಿಂದ ಕೂಡಿದಂಥ ಮನಸ್ಸಿದು ಇದು ಉತ್ಪನ್ನ ಆಗ್ಯದ. ಇವೆಲ್ಲ ಉತ್ಪತ್ತಿ ಆಗ್ಯಾವಿಲ್ಲ, ಪಂಚಭೂತದಿಂದ ಉತ್ಪತ್ತಿ ಆಗ್ಯಾವ ಇವು ಶರೀರದಾಗ ನಮ್ಮೊಳಗೆ. ಅದಕ್ಕೆ ಈ ಮನಸ್ಸು ಕೂಡ ಹೆಂಗೈತಪ್ಪ ಅಂತಂದ್ರೆ ಇದು ನಿನ್ನಿಂದ ತಿಳಿಸಿಕೊಳ್ತದೆ.
ಇದು ನಾನು ಮನಸ್ಸು ಎಲ್ಲೂ ಐತು ಇವೆಲ್ಲ ಅನುಭವಕ್ಕೆ ಅದಾವ ನೋಡ್ರಿ. ಅನಾನುಭವಕ್ಕೆ ಏನಾರು ಅದಾವನು ಇಷ್ಟೆಲ್ಲ ಹೇಳ್ತಾರಲ್ಲ. ಇಲ್ರಿ ನಮಗೆ ಅನಾನುಭವಕ್ಕೆ ಬರುವಂಥ ಮ್ಯೂಟ್ ಮಾಡಿರಿ ದಯವಿಟ್ಟು, ಮ್ಯೂಟ್ ಮಾಡಿರಿ. ಸ್ವಲ್ಪ ದಯವಿಟ್ಟು ಮ್ಯೂಟ್ ಮಾಡಿರಿ. ನೀವು ಮಾಡಿ ಹಾಗಾಗಿ ಏನಾಗ್ತದಪ್ಪ ಅಂತಂದ್ರೆ ಇಲ್ಲಿ ಮನೋಮಯ ಕೋಶ ಅಂದರೂ ಕೂಡ ನಾವೆಲ್ಲ ನೋಡಿ ಜನಸಾಮಾನ್ಯರ ಮಾತಿನಲ್ಲೂ ಕೂಡ ನಾವು ಈ ವಿಚಾರಗಳ ತತ್ವವನ್ನು ಕಾಣ್ಬೋದು. ಯಾಕಂದ್ರೆ ನನ್ನ ಮನಸ್ಸು ಎಲ್ಲಿ ಹೋಗಿತ್ತೇನ್ರಿ, ನನಗೆ ಆ ಮನಸ್ಸೇ ಇರಲಿಲ್ಲ ಅಂತ ಹೇಳ್ತೀವಿ. ನನಗೆ ಮನಸ್ಸು ಬರೋಲ್ದ್ರಿ ಅಂತೀವಿ. ಅಂದಾಗ ನನ್ನ ಮನಸ್ಸು ನನಗೆ ಅನ್ಯಾಯ ಐತಿಲ್ಲ ನಾವು ಅರ್ಥ ಮಾಡ್ಕೊಳ್ಬೇಕಲ್ಲ, ಅದು ನಾನಲ್ಲ ಅಂತ ತೆಗೆಯುವಂಥದ್ದು. ಹಿಂಗೆ ಬುದ್ಧಿ ನಾನಲ್ಲ, ಆ ಚಿತ್ತು ನಾನಲ್ಲ, ಆನಂದ ನಾನು, ಇವ್ಯಾವ ನಾನಲ್ಲ ಅಂತ ಪಂಚಕೋಶಗಳನ್ನು ತೆಗೆದು ಹಾಕಬೇಕಾಗ್ತದೆ. ಅವಕ್ಕೆಲ್ಲ ತಿಳಿಯುವಂಥ ಈ ಪಂಚಕೋಶಗಳಿಗೆ ವಿಲಕ್ಷಣನಾಗಿ ಇರುವಂಥವ್ನ ಅರಿವಿನ ಸ್ವರೂಪ ನೀನಿರ್ತಿದಿ. ಮತ್ತು ಅವಸ್ಥಾತ್ರಯಗಳಿಗೆ ಕೂಡ ನೀ ಸಾಕ್ಷಿ ರೂಪವಾಗಿರುವಂಥವನು. ಜಾಗ್ರದಲ್ಲೂ ಇದೆ, ಸ್ವಪ್ನದಲ್ಲಿದೆ, ಸುಸುಪ್ತಿಯಲ್ಲಿ, ತೂರ್ಯದಲ್ಲೂ ಇದೆ ನೋಡ್ರಿ. ಅದಕ್ಕೆ ಎಲ್ಲದರಲ್ಲಿರುವಂಥವನು ನೀನೇ, ತೂರ್ಯತೀತದಲ್ಲೂ ನೀನೇ ಇದೆ, ಇಲ್ಲಿ ಅವಸ್ಥಾತ್ರಯಗಳಲ್ಲಿ ಕೂಡ ನೀನೇ ಇದೆ. ಎಷ್ಟು ಸುಲಭ ನೋಡ್ರಿ, ಭಾಳ ಸುಲಭ ಅದನ. ಯಾಕಂದ್ರೆ ಈ ರೀತಿ ಎಲ್ಲಕ್ಕೂ ಸಾಕ್ಷಿ ರೂಪವಾಗಿರುವಂಥದ್ದು ಸಚ್ಚಿದಾನಂದ ಪರಬ್ರಹ್ಮ. ಹೆಂಗದನ ಬ್ರಹ್ಮ ಭಿನ್ನ ಪ್ರತ್ಯೇಗಾತ್ಮ ಸ್ವರೂಪವೇ ತಾನನ್ನುವಂಥದ್ದು ಅಂತ ಈಗ ಮುಂದಿನ ವಿಚಾರದಲ್ಲಿ ಹೇಳ್ತಾರೆ. ಭಾಳ ಅದ್ಭುತವಾಗಿ ಹೇಳುತ್ತಾರೆ ನೋಡ್ರಿ. ಒಂದನೇ ನುಡಿ ನೋಡೋಣ, ಸ್ವಲ್ಪ ನೋಡೋಣ. ತಿಳಿದು ಮೊದಲ ತತ್ವಕುಳವೆಲ್ಲವನ್ನು ನೇತಿ ಗಳೆದು ಅನಾತ್ಮಕವೆಂದು ಬಳಿಕವನು ಒಳಗಧೀಕರಣವೆನಿಪ ನಿರ್ವಿಕಾರ ಸಂದುಳುಮೆ ತಾವೆಂಬ ವಿವೇಕವ ಬಳಿ ವಿಡಿಯದೆ ಅಂತ ಹೇಳ್ತಾರೆ ನೋಡ್ರಿ. ಅದಕ್ಕೆ ಈ ಮೊದಲ ತಿಳಿದು, ಏನು ತಿಳಿದು ಅರಿದು ಇದನ್ನು ತಿಳ್ಕೊಳ್ಬೇಕು. ಮೊದಲು ಏನು ಮಾಡಬೇಕು? ಫಸ್ಟ್ ತತ್ವಕುಳ. ತತ್ವಕುಳ ಅಂದರೆ ತತ್ವಗಳ ಒಂದು ಸಮೂಹ, ಪಂಚಭೂತಗಳಿಂದಾದಂಥ ಈ 25 ತತ್ವಗಳು. ಈ ತತ್ವಗಳನ್ನೆಲ್ಲವನ್ನು ಅರಿಬೇಕಾಗ್ತದೆ, ತಿಳಿಬೇಕಾಗ್ತದೆ. ಇವು ತಿಳ್ಕೊಂಡ ಮೇಲೆ ಆವಾಗ ಗೊತ್ತಾಗ್ತದೆ ನಮ್ಗೆ ಇವೆಲ್ಲಷ್ಟು ಹೆಂಗದಾವ ನಮ್ಮ ಶರೀರದಾಗ. ಇವು ನಮಗೆ ಗುರು ಮುಖಾಂತರ ತಿಳಿಯೋರಿಗೆ ಇವು ಯಾವ ಗೊತ್ತಾಗಂಗಿಲ್ಲ, ಹೌದಲ್ಲ? ಈ ಮನಸ್ಸು, ಬುದ್ಧಿ, ಚಿತ್ತು, ಅಹಂಕಾರ, ಜ್ಞಾನೇಂದ್ರಿಯಗಳು, ಇಂದ್ರಿಯಗಳು ಇವೆಲ್ಲ ಹೆಂಗದಾವ ಅಂದ್ರೆ ಅನಾತ್ಮದಾವ. ಇವೆಲ್ಲವೂ ನನ್ನಿಂದ ತಿಳಿಸಿಕೊಳ್ತಾವ. ಇವೆಲ್ಲ ಅನಾತ್ಮದಿಂದ ಕೂಡಿದಾವ. ಇವು ನಾನಾಗಕ್ಕೆ ಸಾಧ್ಯ ಇಲ್ಲ ನೋಡ್ರಿ. ಅದಕ್ಕೆ ಇಲ್ಲಿ ಕೂಡ ಹೇಳ್ತಾರೆ 25 ತತ್ವಗಳು ನಾನು ಯಾರದೀನಿ ಅಂತನ್ನುವಂಥ ಜ್ಞಾನ ನನಗಾಗಬೇಕಾದ್ರೆ ಮೊದಲು ಪಂಚಕೋಶಗಳ ಬಗ್ಗೆ ವಿಚಾರ ಮಾಡ್ತಕ್ಕಂಥದ್ದು. ನಾನು ಯಾರಿದ್ದೀನಿ ಅಂತ ನೋಡ್ರಿ, ಒಂಚೂರು ಒಳಗೆ ಹೋಗಬೇಕು. ಅದಕ್ಕೆ ಗುರುನಾಥ ತಲೆ ಮೇಲೆ ಕೈ ಇಟ್ಟಿನಂದ್ರೆ ಅಂತರಂಗದ ಕದವು ತೆಗೀತು ಅಂತ ಹೇಳ್ತಾರೆ. ನಮ್ಗೆ ಉಪದೇಶ ಆಯಿತು ಅಂತಂದಾಗ ಸುಮ್ಮ ಬಾಗಿಲು ಭದ್ರವಾಗಿ ಬಂದ್ ಮಾಡ್ಕೊಂಡು ಕುಂದ್ರೋದಲ್ಲ. ಯಾವಾಗ ತಲೆ ಮೇಲೆ ಕೈ ಇಟ್ಟ ಗುರುನಾಥ ಅಂತಂದಾಗ ಅಂತರಂಗದ ಕದ ಅವಾಗ ತೆಗೀತದ ಒಳಗೆ ಹೋಗ್ಬೇಕೀಗ ಒಳಗೆ ಅಲ್ಲ. ಅದಕ್ಕೆ ಹೇಳ್ತಾರೆ ಪಂಚಕೋಶಗಳ ವಿಚಾರವನ್ನು ಮಾಡಬೇಕು ಮೊದಲು. ನಾನು ಯಾರಿದ್ದೀನಂತ ತಿಳ್ಕೊಬೇಕಾದ್ರೆ ಮತ್ತು ನಾನು ಯಾರು ಅಂತ ಹಂಗೆ ಕೇಳಂಗಿಲ್ಲ. ಯಾರಿದ್ದೀನಂತ ಇಲ್ಲಿ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುವಿಗೆ ಶರಣಾಗತನಾಗಿ ನೀನೇನು ಮಾಡಬೇಕು? ಪಂಚಕೋಶಗಳ ವಿಚಾರಣೆಯನ್ನು ಮಾಡಬೇಕು. ಅದರಿಂದ ಪಂಚಭೂತಗಳು ಮೊದಲಿಗೆ ಏನು ಮಾಡಬೇಕು? ಪಂಚಭೂತಗಳಿಂದ 25 ತತ್ವಗಳಿಂದ ಆಯಿತು ಈ ಶರೀರ. 25 ತತ್ವಗಳಿಂದ ಈ ಶರೀರ ಆಯಿತು. ಆಕಾಶದಿಂದ ಏನು ಹುಟ್ಟಿದ್ವು? ಅಂತಃಕರಣಗಳು ಹುಟ್ಟಿದವು, ಹೌದಲ್ಲ? ಆಕಾಶದಿಂದ ಮನ, ಬುದ್ಧಿ. ಎಷ್ಟು ಆಶ್ಚರ್ಯ ಅನ್ನಿಸ್ತದಲ್ಲ. ಬೇರೆ ಬೇರೆ ವಿಚಾರ ಕೇಳಿರ್ತೀವಿ ನೋಡ್ರಿ, ನಮ್ಮ ವಿಚಾರಗಳ ನಾವು ಅಷ್ಟು ಸೀರಿಯಸ್ ಆಗಿ ತೊಗೊಂಡಿರಂಗಿಲ್ಲ. ಈಗ ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ ಇವೆಲ್ಲ ಏನದವ ಅಂತಃಕರಣಗಳು ಯಾವುದರಿಂದ ನಮ್ಮ ಒಳಗೆ ಹುಟ್ಟ್ಯಾವ ಅಂತಂದ್ರೆ ಆಕಾಶದಿಂದ ಹುಟ್ಟಿದಾವ, ಆಕಾಶದ ತತ್ವದಿಂದ ಹುಟ್ಟಿದಾವ. ಮತ್ತು ವಾಯುವಿನಿಂದ ಏನು ಹುಟ್ಟಿದಾವಪ್ಪ? ಪ್ರಾಣವಾಯುಗಳು. ಈ ಪಂಚವಾಯುಗಳು ಹುಟ್ಟಿದಾವ. ಇನ್ನು ಪ್ರಾಣಾದಿ ಪಂಚವಾಯುಗಳು ಅಂತ ಹೇಳ್ತಾರೆ ಇದಕ್ಕೆ. ಇಲ್ಲಿ ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ ಇವು ನಮ್ಮ ಶರೀರದೊಳಗೆ ಮುನ್ಸಿಪಾಲ್ಟಿ ಥರ ಕೆಲಸ ಮಾಡ್ತಾವೆ. ಉಂಡದ್ದನ್ನು ಒಳಗೆ ಹೋಯ್ತು ನೋಡ್ರಿ. ಇವೆಲ್ಲ ಎಂಥ ಒಂದು ಶಕ್ತಿ ಉಳ್ಳಂಥವದ. ಊಟ ಮಾಡಿದ್ದನ್ನು ಒಯ್ಯುವಂಥದ್ದು, ಮಾಡುವಂಥದ್ದು ಇದೆಲ್ಲ ನಡೀತದೆ. ಮತ್ತು ಅಗ್ನಿಯಿಂದ ಏನು ಹುಟ್ಟಿತು ಅಂತಂದ್ರೆ ನೇತ್ರಾದಿ ಜ್ಞಾನೇಂದ್ರಿಯಗಳು.
ಅಗ್ನಿಯ ತತ್ವದಿಂದ ಜ್ಞಾನೇಂದ್ರಿಯಗಳು ಉತ್ಪನ್ನ ಆದವು. ಆಮೇಲೆ ಜಲದಿಂದ ಶಬ್ದ ಸ್ಪರ್ಶ ರೂಪ ರಸಗಂಧಗಳು ಉತ್ಪನ್ನ ಆದವು. ಪೃಥ್ವಿಯಿಂದ ಏನದು ಕರ್ಮೇಂದ್ರಿಯಗಳು ಆದವು ಅಲ್ಲ. ಇದನ್ನು ಹಿಡ್ಕೊಂಡು ನಾವು ಈ ಅಂತಃಕರಣದಿಂದ ಮನ ಬುದ್ಧಿ ಚಿತ್ತ ಅಹಂಕಾರಗಳು, ವಾಯುವಿನಿಂದ ಈ ಪ್ರಾಣಾದಿ ವಾಯುಗಳು ಪಂಚವಾಯುಗಳು, ಆಮೇಲೆ ಅಗ್ನಿಯಿಂದ ಜ್ಞಾನೇಂದ್ರಿಯಗಳು, ಜಲದಿಂದ ಶಬ್ದಾದಿ ವಿಷಯಗಳು, ಆಮೇಲೆ ಪೃಥ್ವಿಯಿಂದ ಕರ್ಮೇಂದ್ರಿಯಗಳು. ಇವು ಇನ್ನೊಂದು ಸ್ವಲ್ಪ ನಾವು ನಾಳೆ ಕ್ಲಾಸ್ನಲ್ಲಿ ಡಿಟೇಲಾಗಿ ನೋಡೋಣ ಹೆಂಗಾದು ನಮ್ಮ ಶರೀರದೊಳಗಡೆ ಅಂತ. ಭಾಳಷ್ಟು ಅದ್ಭುತವಾದಂಥ ವಿಚಾರಗಳು ಇವು. ಮತ್ತೆ ನಾಳೆ ವಿಷಯದಲ್ಲಿ ನೋಡೋಣ. ಒಂದೆರಡು ಮತ್ತು ಗುರುಗಳು ಪಾದಕ್ಕೆ ಅರ್ಪಿಸಿ ಹರ ಓಂ.